Hi Karnataka students, welcome back to Guru Globe YouTube channel. I am Guru Prasad Hattegaudar from Vijaypur district. Dear students, in my previous video, part 1 video, I have discussed some important questions which may be asked in SLC board exam. So that was part 1 video and this is part 2 video. So in this video again you are going to get some most likely questions. MLQ we call it is most likely questions, means these questions are repeatedly asked in board exam. ಸೊ ಹೀಗಾಗಿ ಈ ಒಂದು ವಿಡಿಯೋವನ್ನು ನಾನು ಎರಡು ಲ್ಯಾಂಗ್ವೇಜ್ನಲ್ಲಿ ಬಾತ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮೀಡಿಯಂ ಆ್ಯಂಡ್ ಕನ್ನಡ ಮೀಡಿಯಂನಲ್ಲಿ ಮಾಡ್ತಾ ಹೋಗ್ತೇನೆ. ಸೊ ನಿನ್ನೆ ಮಾಡಿದಂತಹ ವಿಡಿಯೋಗೆ ಸಾಕಷ್ಟು ಜನ ಬೆಂಬಲವನ್ನು ಸೂಚಿಸಿದ್ದೀರಿ, ಖುಷಿಪಟ್ಟಿದ್ದೀರಿ. ಸೊ ನನಗೂ ಕೂಡ ಖುಷಿಯಾಗಿದೆ. ಅದೇ ರೀತಿ ಈಗ ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಇವತ್ತೇ ಸಾಧ್ಯ ಆದಷ್ಟು ಮಟ್ಟಿಗೆ ಅಂದರೆ ನಿಮಗೆ ಏನು ಇದೇ ತಿಂಗಳ ಇನ್ನೊಂದು 2 ದಿವಸದಲ್ಲಿ 29 ತಾರೀಕಿಗೆ SLCದು ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇದೆ. ಆ ಎಕ್ಸಾಮ್ ಬರೋದ್ರೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋಗಳನ್ನು ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇದು ಪಾರ್ಟ್ 2 ವಿಡಿಯೋ, ಆದಷ್ಟು ಬೇಗ ಪಾರ್ಟ್ 3 ವಿಡಿಯೋ ಕೂಡ ಹೊರತರ್ತೇನೆ. ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಟೆಂಟ್ ನೋಡ್ತಾ ಹೋಗೋಣ. ಸೊ ಈಗ ಅದಕ್ಕೂ ಮುಂಚೆ ನನ್ನ ಬ್ಲಾಗ್ ಇದೆ, ವೆಬ್ಸೈಟ್ ಜ್ಞಾನಮುಖಿ.blogspot.com ಅಂತ, ಅದಕ್ಕೆ ತಾವು ವಿಸಿಟ್ ಮಾಡಿ ಇಲ್ಲಿ ಕಂಟೆಂಟನ್ನು ನೋಡ್ತಾ ಹೋಗ್ಬೋದು. ದೆನ್ ಎಕ್ಸ್ ಟ್ವಿಟರ್ನಲ್ಲಿ ಗುರು ಗ್ಲೋಬು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದಕ್ಕೂ ಕೂಡ ಗುರು ಗ್ಲೋಬ್ ಅಂತ ಇದೆ, ಅಲ್ಲಿ ತಾವು ಜಾಯ್ನ್ ಆಗ್ಬೋದು, ಫಾಲೋ ಆಗ್ಬೋದು. ದೆನ್ ಏನಾದರೂ ಎನ್ಕ್ವೈರಿ ಇದ್ದರೆ ಕೇಳೋದಿದ್ದರೆ ನನಗೆ ಇಮೇಲ್ ಕೂಡ ಮಾಡ್ಬೋದು, gshattegowdar@gmail.com ಅಂತ. ಇನ್ನು ವಾಟ್ಸಪ್ ಏನಾದರೂ ಬೇಕಿತ್ತು ಅಂದರೆ ವಾಟ್ಸಪ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ತಾವು ನನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಯಾವುದಾದ್ರು ನೋಟ್ಸು ಅಥವಾ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ನಿನ್ನೆ ಒಂದು ವಿಡಿಯೋದಲ್ಲಿ ಹಿಸ್ಟ್ರಿ ಪಾರ್ಟ್ ಒಳಗಿನ ಟೆಕ್ಸ್ಟ್ ಬುಕ್, ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಒಳಗಿರುವಂತಹ ಹಿಸ್ಟ್ರಿ ಕಂಟೆಂಟ್ ಅಂದರೆ ಏನು ಫಸ್ಟ್ 5 ಲೆಸನ್ಸ್ ಇದ್ದಾವೆ, ಆ 5 ಲೆಸನ್ಸ್ ಮೇಲೆ ಇರುವಂಥ ಒಂದಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ 2 ಟೆಕ್ಸ್ಟ್ ಬುಕ್ದಲ್ಲಿರುವಂಥ ಹಿಸ್ಟ್ರಿ ಪಾರ್ಟ್ ಏನು ಚಾಪ್ಟರ್ಸ್ ಇದಾವೆ ನೋಡಿ, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಸ್ಟ್ರಗಲ್ಲು, ವರ್ಲ್ಡ್ ವಾರ್ಸ್ ಅಂತ ಇದ್ದಾವೆ. ಆ ಒಂದು ಚಾಪ್ಟರ್ಗಳ ಮೇಲೆ ಯಾವೆಲ್ಲ ಕ್ವಶನ್ಸ್ ಬರುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ವಿಡಿಯೋ ಏನಿದೆ ನೋಡ್ತಾ ಹೋಗೋಣ. ದ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. ಸೊ ವಾಟ್ ವರ್ ದ ಕಾಸಸ್ ಫಾರ್ ದ ಫೇಲ್ಯೂರ್ ಆಫ್ 1857 ರಿವೋಲ್ಟ್? ನೋಡಿ, ಈ ಕ್ವಶನ್ನ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದರೆ ಅದು ಹೇಗಿತ್ತು ಅಂದರೆ ವಿಭಿನ್ನವಾಗಿ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್, ಅಂದರೆ ಇದೇ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಎಷ್ಟು ಸಲ ಕೇಳಿದ್ದಾರೆ ಅಂತಂದರೆ ನೋಡಿ, ನಿಮ್ಗೆ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ 10 times ಇಟ್ ಈಸ್ ಆಸ್ಕ್ಡ್. 10 ಬಾರಿ ಈ ಕ್ವಶನ್ ಕೇಳಿದ್ದಾರೆ, ಅದು ಕೂಡ 3 ಮಾರ್ಕ್ಸಿಗೆ. 3 ಮಾರ್ಕ್ಸ್ ಕ್ವಶನ್ ಅಂತಂದರೆ ಇದು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಈ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲ ಆಗಲಿಕ್ಕೆ ಕಾರಣಗಳು ಏನು ಅಂತ ಕೇಳಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ನನಗೆ ವಾಟ್ಸಪ್ ಫೋನ್ ಮುಖಾಂತರ ಸರ್ ಸ್ವಲ್ಪ ಕನ್ನಡದಲ್ಲೂ ಕೂಡ ನಮಗೆ ಹೇಳಿ ಕಂಟೆಂಟ್ ಅಂತ ಹೇಳಿದಿರಿ. ಕನ್ನಡದಲ್ಲಿ ಟೈಪ್ ಮಾಡಿ ಅದನ್ನು ಸ್ಕ್ರೀನಲ್ಲಿ ಹಾಕೋದು ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದ್ರಿಂದ ಟೈಮ್ ಜಾಸ್ತಿ ತೊಗೊಳುತ್ತೆ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಹೀಗಾಗಿ ನಾನು ಇಂಗ್ಲೀಷ್ನಲ್ಲಿ ಕೊಡ್ತಾ ಇದ್ದೀನಿ. ಇಂಗ್ಲೀಷ್ ಮೀಡಿಯಂ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದ್ರಿಂದ ಇದಕ್ಕೆ ನಾನು ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಅಷ್ಟೇ. ಮುಂದುವರಿದು ಈಗ ಆನ್ಸರ್ ಏನಿದೆ ನೋಡ್ತಾ ಹೋಗೋಣ. ಇಟ್ ಡಿಡ್ ನಾಟ್ ಕವರ್ ಎವ್ರಿ ಪಾರ್ಟ್ ಆಫ್ ಇಂಡಿಯಾ. ಇಟ್ ಮೀನ್ಸ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ದೇಶದಾದ್ಯಂತ ಭಾರತದ ಮೂಲೆ ಮೂಲೆಗೂ ಕೂಡ, ಅಂದರೆ ಪ್ರತಿಯೊಂದು ಭಾಗಕ್ಕೂ ಕೂಡ ಇದು ವ್ಯಾಪಿಸಲಿಲ್ಲ, ಕೆಲವು ಭಾಗಗಳಿಗೆ ಮಾತ್ರ ಇದು ಸೀಮಿತವಾಗಿತ್ತು. ಆದರೆ ಕಂಪೇರ್ ಮಾಡಿಕೊಂಡಾಗ ಬೇರೆ ಬೇರೆ ಈ ಹಿಂದಿನ ಏನು ವಾರಗಳಿದ್ದವು, ಬಕ್ಸರ್ ವಾರ್ ಆಗಿರ್ಬೋದು, ಪ್ಲಾಸಿ ವಾರ್ ಆಗಿರ್ಬೋದು, ಆಂಗ್ಲೋ ಮೈಸೂರು ವಾರ್ ಆಗಿರ್ಬೋದು, ಆಂಗ್ಲೋ ಮರಾಠ ವಾರ್ ಆಗಿರ್ಬೋದು, ಅವೆಲ್ಲ ಯುದ್ಧಗಳು ಯಾವುದೋ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಕರಿತೀವಿ, ಇದು ದೇಶ ತುಂಬೆಲ್ಲೂ ವ್ಯಾಪಿಸಿತ್ತಾದರೂ ಕೂಡ ಎಲ್ಲ ಭಾಗಕ್ಕೂ ಇದು ವ್ಯಾಪಿಸಲಿಲ್ಲ. ಇದು ಮೊದಲನೇ ಕಾರಣ ವಿಫಲ ಆಗಲಿಕ್ಕೆ. ಎರಡನೇದು, ಸೆಕೆಂಡ್ ಒನ್, ಇಟ್ ವಾಸ್ ಮೇನ್ಲಿ ಕಾನ್ಸಂಟ್ರೇಟೆಡ್ ಆನ್ ದ ಇಶ್ಯೂಸ್ ಆಫ್ ದ ರೈಟ್ಸ್ ಆಫ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್ ರಾದರ್ ದ್ಯಾನ್ ದ ಲಿಬರೇಷನ್ ಆಫ್ ದ ಕಂಟ್ರಿ. ಸೊ ಹಿಯರ್ ದ kings and queens who were participated in this war, they had taken their self-interest not for the liberation of country. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಬೇಕು, ಇಡೀ ದೇಶ ತುಂಬ ಇರುವಂಥ ಬ್ರಿಟಿಷರನ್ನು ಓಡಿಸಬೇಕು ಅನ್ನೋದು ಅವ್ರ ಗುರಿಯಾಗಿರಲಿಲ್ಲ. ಬದಲಾಗಿ ಅವರು ತಮ್ಮ ರಾಜ್ಯವನ್ನು
ಏನು ಮುಕ್ತ ಮಾಡಬೇಕು, ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಹೀಗಾಗಿ ಈ ಒಂದು ದಂಗೆ ವಿಫಲ ಆಯಿತು. ಆ್ಯಸ್ ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್ ಮ್ಯೂಟಿನಿ ಅಂತಂದರೆ ದಂಗೆ, ಈ ದಂಗೆ ಪೂರ್ವಯೋಜಿತವಾಗಿರಲಿಲ್ಲ. ಅದಕ್ಕೆ ಮೊದಲೇ ಅವರು ಪ್ಲ್ಯಾನ್ ಮಾಡಿಕೊಂಡಿರಲಿಲ್ಲ, ಈ ರೀತಿಯಾಗಿ ದಂಗೆಯನ್ನು ಮಾಡಬೇಕು, ಹೀಗೆ ದಂಗೆ ಏಳಬೇಕು ಅನ್ನೋದ್ರ ಬಗ್ಗೆ ಅವರು ಮೊದಲೇ ಯಾವುದೇ ರೀತಿಯ ಪ್ಲ್ಯಾನ್ನ ಮಾಡಿಕೊಂಡಿರಲಿಲ್ಲ ಅನ್ನುವಂಥದ್ದು. ದೆನ್ ದ ಯುನಿಟಿ ಅಮಂಗ್ ದ ಬ್ರಿಟಿಷ್ ಆ್ಯಂಡ್ ದ ಡಿಸ್ಯುನಿಟಿ ಅಮಂಗ್ ದ ಇಂಡಿಯನ್ ಸೋಲ್ಜರ್ಸ್. ಬ್ರಿಟಿಷರ ಸೈನಿಕರಲ್ಲಿ ಒಗ್ಗಟ್ಟು ಇತ್ತು, ಯುನಿಟಿ ಅಂದರೆ ಒಗ್ಗಟ್ಟಿತ್ತು. ಆದರೆ ನಮ್ಮ ಭಾರತೀಯ ಸೈನಿಕರಲ್ಲಿ ಒಕ್ಕಟ್ಟಿರಲಿಲ್ಲ, ನಮ್ಮಲ್ಲಿ ಯುನಿಟಿ ಇರಲಿಲ್ಲ. ಹೀಗಾಗಿ ಈ ದಂಗೆ ವಿಫಲ ಆಯಿತು. ನೆಕ್ಸ್ಟ್, ದ ಮ್ಯೂಟಿನಿ ಲ್ಯಾಕ್ಡ್ ಡೈರೆಕ್ಷನ್ ಆ್ಯಂಡ್ ಲೀಡರ್ಶಿಪ್. ನಮ್ಮ ಭಾರತದ ಸ್ವಾತಂತ್ರ್ಯ ಯೋಧರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂತಹ ಸೈನಿಕರಿಗೆ ಯಾವುದೇ ರೀತಿಯ ಅಥವಾ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ. ಅವರಿಗೆ ಮಾರ್ಗದರ್ಶನದ ಕೊರತೆ ಇತ್ತು ಮತ್ತು ಅಲ್ಲಿ ಸರಿಯಾದ ನಾಯಕತ್ವ ಇರಲಿಲ್ಲ. ದೇರ್ ವಾಸ್ ನೋ ಸ್ಟ್ರಾಂಗ್ ಲೀಡರ್ ಟು ಡೈರೆಕ್ಟ್ ಆರ್ ಟು ಲೀಡ್ ದ ಮ್ಯೂಟಿನಿ ಇನ್ ಪ್ರಾಪರ್ ವೇ. ಆ್ಯಂಡ್ ದ ಸೋಲ್ಜರ್ಸ್ ಆಲ್ಸೋ ಲ್ಯಾಕ್ಡ್ ಡಿಸಿಪ್ಲಿನ್ ಆ್ಯಂಡ್ ಆರ್ಗನೈಸಿಂಗ್ ಸ್ಕಿಲ್ಸ್. ಈಗೆಲ್ಲ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಸಾಕಷ್ಟು ಡಿಸಿಪ್ಲಿನ್ ಇದೆ, ಬಟ್ ಆಗ ಡಿಸಿಪ್ಲಿನ್ ಇರಲಿಲ್ಲ. ಸರಿಯಾಗಿ ಒಂದು ಕೆಲಸವನ್ನು ಯೋಜಿತವಾಗಿ ಮಾಡುವಂಥದ್ದು ಮತ್ತು ಕೌಶಲ್ಯಭರಿತವಾಗಿ ಮಾಡ್ತಕ್ಕಂತಹ ಎಬಿಲಿಟಿ ಆಗಿನ ಕಾಲದಲ್ಲಿ ಅವರಲ್ಲಿ ಇರಲಿಲ್ಲ ಅನ್ನೋಂಥದ್ದನ್ನು ನೋಡ್ತಾ ಹೋಗ್ತೀವಿ. ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ, ಏನಿದೆ ನೋಡ್ತಾ ಹೋಗೋಣ. ದ ಇಂಡಿಯನ್ ಸೋಲ್ಜರ್ಸ್ ಲ್ಯಾಕ್ಡ್ ಮಿಲಿಟರಿ ಸ್ಟ್ರಾಟಜೀಸ್, ಪ್ಲಾನಿಂಗ್ ಕೆಪಬಿಲಿಟೀಸ್ ಆ್ಯಂಡ್ ಸೋಲ್ಜರಿಂಗ್ ಸ್ಕಿಲ್ಸ್. ನಮ್ಮ ಭಾರತೀಯ ಸೈನಿಕರಲ್ಲಿ ಈ ಮಿಲಿಟರಿ ತಂತ್ರಗಾರಿಕೆ ಕಡಿಮೆ ಪ್ರಮಾಣದಲ್ಲಿತ್ತು. ಯುದ್ಧ ಕೌಶಲ್ಯ ಅಂತ ಕರಿತೀವಿ ಅಲ್ವಾ, ಸೊ ಯುದ್ಧ ಕೌಶಲ್ಯ ನಮ್ಮಲ್ಲಿ ಕಡಿಮೆ ಇತ್ತು. ಸರಿಯಾಗಿ ಪ್ಲ್ಯಾನನ್ನು ಮಾಡುವಂಥ ಸಾಮರ್ಥ್ಯ, ಯೋಜಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಕಡಿಮೆ ಇತ್ತು. ನಮ್ಮ ಸೈನಿಕರಲ್ಲಿ ಕೌಶಲ್ಯ ಕಡಿಮೆ ಇತ್ತು, ಯುದ್ಧ ಮಾಡುವ ಕೌಶಲ್ಯ ಕಡಿಮೆ ಇತ್ತು. ಸೊ ದಟ್ ಇಸ್ ವಾಟ್ ದ ಫ್ರೀಡಮ್ ಫೈಟರ್ಸ್ ಲ್ಯಾಕ್ಡ್ ಅ ಡೆಫಿನಿಟ್ ಏಮ್. ಇಲ್ಲಿ ನಮ್ಮ ಫ್ರೀಡಮ್ ಫೈಟರ್ ಸ್ವಾತಂತ್ರ್ಯ ಯೋಧರು ಏನಿದ್ರು ಸೈನಿಕರು, ಜನರು, ಅವರಲ್ಲಿ ನಿರ್ದಿಷ್ಟವಾದ ಗುರಿ ಇರಲಿಲ್ಲ. ಒಂದಷ್ಟು ಜನ ಬೇರೆ ಬೇರೆ ಉದ್ದೇಶಗಳಿಗಾಗಿ ಚದುರಿ ಹೋದಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಎಲ್ಲರ ಗುರಿ ಉದ್ದೇಶ ಬ್ರಿಟಿಷರನ್ನ ಭಾರತದಿಂದ ಓಡಿಸುವುದೇ ಆಗಿರಬೇಕಾಗಿತ್ತು. ದುರಾದೃಷ್ಟವಶಾತ್ ಕೆಲವರ ಗುರಿ ಉದ್ದೇಶ ಬೇರೆದಾಗಿತ್ತು. ಉದಾಹರಣೆಗೆ, ಆಗಿನ ಕಾಲದ ರಾಜರು ಮತ್ತು ರಾಣಿಯರು ಏನು ಯುದ್ಧ ಮಾಡಿದರು, ಅವರು ತಮ್ಮ ರಾಜ್ಯವನ್ನು ಉಳಿಸ್ಕೊಳ್ಬೇಕು ಅಂತ ಯುದ್ಧ ಮಾಡಿದರೆ ಹೊರತು ದೇಶದಿಂದ ಬ್ರಿಟಿಷರನ್ನು ಹೊರಗೆ ಓಡಿಸ್ಬೇಕು ಅಂತ ಅಲ್ಲ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ದ್ಯಾನ್ ಮೆನಿ ಆಫ್ ದ ಇಂಡಿಯನ್ ಕಿಂಗ್ಸ್ ಎಕ್ಸ್ಟೆಂಡೆಡ್ ದೇರ್ ಲಾಯಲ್ಟೀಸ್ ಟು ದ ಬ್ರಿಟಿಷ್ ಆ್ಯಂಡ್ ಡಿಡ್ ನಾಟ್ ಸಪೋರ್ಟ್ ದ ಫ್ರೀಡಮ್ ಫೈಟರ್ಸ್. ನೋಡಿ, ನಮ್ಮ ಭಾರತದ ರಾಜರು, ಎಷ್ಟೋ ಜನ ರಾಜರು, ಎಲ್ಲರೂ ಅಲ್ಲ, ಕೆಲವು ರಾಜರು ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರಿಸಿದರು ಹೊರತು ನಮ್ಮ ಫ್ರೀಡಮ್ ಫೈಟರ್ಸಿಗೆ ಅವರು ಬೆಂಬಲವನ್ನು ನೀಡಲಿಲ್ಲ. ದೆನ್ ದ ಪ್ಲಂಡರಿಂಗ್ ಆ್ಯಂಡ್ ಅದರ್ ಕ್ರೈಮ್ಸ್ ಕಮಿಟೆಡ್ ಬೈ ದ ಸಿಪಾಯಿಸ್ ಮೇಡ್ ದೆಮ್ ಟು ಲೂಸ್ ದ ಫೇತ್ ಆಫ್ ಕಾಮನ್ ಪೀಪಲ್. ಸಾಮಾನ್ಯ ಜನರು ಈ ಭಾರತದ ಸ್ವಾತಂತ್ರ್ಯ ಯೋಧರನ್ನು, ಸೈನಿಕರನ್ನು ಕಂಡ್ರೆ ಭಯಪಡುವಂತಾಯಿತು. ಆಗ ಯಾಕೆ ಅಂತಂದರೆ, ಆ ಸೋಲ್ಜರ್ಸ್ಗಳಲ್ಲಿ, ಸೈನಿಕರಲ್ಲಿ ಕೆಲವರು ಏನಪ್ಪ ಅಂತಂದರೆ ಸಿಕ್ಕ ಮನೆಗಳೆಲ್ಲ ಹೊಕ್ಕು ಲೂಟಿ ಮಾಡೋದು, ದರೋಡೆ ಮಾಡೋದು, ಇನ್ನಿತರ ಕ್ರೈಮ್ ಆ್ಯಕ್ಟಿವಿಟಿಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೆಸರಿನಲ್ಲಿ ಆಗಿನ ಕಾಲದ ಭಾರತದ ಕೆಲವು ಸೈನಿಕರು ಕ್ರೈಮ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಹೀಗಾಗಿ ಸಾಮಾನ್ಯ ಜನರ ವಿಶ್ವಾಸವನ್ನು ಅವರು ಕಳೆದುಕೊಂಡಿರುವಂಥದ್ದು. ಸೊ ಇವೆಲ್ಲ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲ ಆಗಲಿಕ್ಕೆ ಕಾರಣಗಳಾಗ್ತವೆ. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ ಫಾರ್ ಫೇಲ್ಯೂರ್ ಆಫ್ 1857 ರಿವೋಲ್ಟ್. ಓಕೆ, ಸೊ ದ ಸ್ಟೂಡೆಂಟ್ಸ್, ನಿಮಗೆ ಈಗ ಈ ಕ್ವಶನ್ಗೆ ಆನ್ಸರು ಏನಿದೆ ಅದಂತ ಅನ್ನೋದು ನಿಮಗೆ ಮನವರಿಕೆ ಆಗಿರ್ಬೋದು ಅಂದ್ಕೊಳ್ತೀನಿ, ರಿಕಾಲ್ ಆಗಿರ್ಬೋದು ಅಂದ್ಕೊಳ್ತೀನಿ. ಸೊ ಇಟ್ ಇಸ್ ಜಸ್ಟ್ ರಿವಿಷನ್. ಆ್ಯಂಡ್ ಇದೇ ರೀತಿ ಇನ್ನಷ್ಟು ಕ್ವಶನ್ಸ್ ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾವ ಪ್ರಶ್ನೆಗಳು ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. What were the effects of the first war of Indian independence? 5 times this question is asked in exam, and that is for 2 marks. Question may be asked for 3 marks also.
ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಏನಾಯಿತು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅದರಿಂದ ಆದಂಥ ಪರಿಣಾಮಗಳು ಯಾವುವು ಅಂತ ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ಇಟ್? ದ ಫಸ್ಟ್ ಒನ್ ಇಸ್ ದಟ್ ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ವಾಸ್ ಎಂಡೆಡ್. Then the agreements entered by the company with the local kings were accepted. ಈ ಭಾರತದ ಸ್ಥಳೀಯ ರಾಜರ ಜೊತೆಗೆ ಕಂಪನಿ ಏನೆಲ್ಲ ಒಪ್ಪಂದಗಳನ್ನು ಮಾಡಿಕೊಂಡಿತ್ತು ಆ ಒಪ್ಪಂದಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಅಂದರೆ ಇಂಗ್ಲೆಂಡ್ ಈಸ್ಟ್ ಇಂಡಿಯಾ ಕಂಪನಿ ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಿತ್ತು, ಆ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಎಂಡ್ ಆಯಿತು ಮತ್ತು ಇಂಗ್ಲೆಂಡ್ ನೇರವಾಗಿ ಆಳ್ವಿಕೆಯನ್ನು ತನ್ನ ಕೈಗೆ ತೆಗೆದುಕೊಳ್ತದೆ. ಸೊ ಇಂಗ್ಲೆಂಡ್ ಕಂಟ್ರಿ ಹ್ಯಾಡ್ ಟೇಕನ್ ದ direct rule in its hand of the Indians and non-pursuance of regional expansion. ಬ್ರಿಟಿಷರು ಒಂದು ಭರವಸೆಯನ್ನು ನಮಗೆ ನೀಡಿದ್ರಾಗ ಏನಂತಂದರೆ 1857 ದಂಗೆಯ ನಂತರದ ದಿನಗಳಲ್ಲಿ ವರ್ಷಗಳಲ್ಲಿ ಅವರು ಯಾವತ್ತೂ ಕೂಡ ವಿಸ್ತರಣಾ ನೀತಿಯನ್ನು ಮುಂದುವರಿಸಿಕೊಂಡು ಹೋಗೋದಿಲ್ಲ ಅಂತ ಹೇಳಿದರು. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕಾಗಿ ಕೆಲವೊಂದು ನೀತಿಗಳನ್ನು ಜಾರಿಗೆ ತೆಗೆದುಕೊಂಡು ಬಂದರು. ನಿಮಗಲ್ಲಿ ಗೊತ್ತಿರತಕ್ಕಂಥ ಸಬ್ಸಿಡಿ ಅಲಯನ್ಸ್ ಅಂತಿದೆ, ಡಾಕ್ಟರ್ ಆಫ್ ಲ್ಯಾಬ್ಸ್ ಅಂತಿದೆ, ಕನ್ನಡದಲ್ಲಿ ಅದಕ್ಕೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಪದ್ಧತಿ. ಕೆಲವೊಂದು ಬಾರಿ ಅವರು ಯುದ್ಧಗಳನ್ನು ಮಾಡಿದರು, ಡಿವೈಡ್ ಆ್ಯಂಡ್ ರೂಲ್ ಮಾಡಿದರು, ನೆಗೋಷಿಯೇಷನ್ ಮೆಥಡ್ ಯೂಸ್ ಮಾಡಿಕೊಂಡ್ರು. ಇವೆಲ್ಲ ಯಾಕೆ ಮಾಡಿದರು ಅಂತಂದರೆ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂತ. ಅಂತಹ ವಿಸ್ತರಣಾ ನೀತಿಯನ್ನು ಕೈ ಬಿಡ್ತೀವಿ ಅಂತ ಹೇಳಿರುವಂಥದ್ದು. ದೆನ್ ಪ್ರೊವೈಡಿಂಗ್ ಅ ಸ್ಟೇಬಲ್ ಗೌರ್ಮೆಂಟ್ ಫಾರ್ ದ ಇಂಡಿಯನ್ಸ್, ಭಾರತೀಯರಿಗೆ ಒಂದು ಸುಸ್ಥಿರವಾದಂತಹ ಒಂದು ಸರ್ಕಾರವನ್ನು ನೀಡ್ತೀವಿ ಅಂತ ಅವರು ಘೋಷಿಸಿದರು. ಈಕ್ವಾಲಿಟಿ ಬಿಫೋರ್ ದ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನುವಂಥ ತತ್ವವನ್ನು ಎತ್ತಿ ಹಿಡಿತೀವಿ ಅಂತ ಹೇಳಿದರು. ಅಂದರೆ ಆಗೇನಾಗಿತ್ತಪ್ಪ ಅಂತಂದರೆ ಬ್ರಿಟಿಷರಿಗೆ ಒಂದು ನ್ಯಾಯ, ಭಾರತೀಯರಿಗೆ ಒಂದು ನ್ಯಾಯ. ದೇರ್ ವಾಸ್ discrimination between of the Indians and Britishes regarding of laws. ಸೊ ಅದನ್ನು ಅವರು ಕೈ ಬಿಡ್ತೀವಿ ಅಂತ ಹೇಳಿದರು. ನಾನ್ ಇಂಟರ್ಫಿರೆನ್ಸ್ ಆಫ್ ಗೌರ್ಮೆಂಟ್ ಇನ್ ರಿಲೀಜಿಯಸ್ ಇಶ್ಯೂಸ್ ಆಫ್ ಇಂಡಿಯನ್ಸ್ ಆ್ಯಂಡ್ ಪ್ರಾಕ್ಟಿಸಿಂಗ್ ರಿಲೀಜಿಯಸ್ ಟೋಲರೆನ್ಸ್. ನಾನ್ ಇಂಟರ್ಫಿರೆನ್ಸ್ ಆಫ್ ದ ಗೌರ್ಮೆಂಟ್ ಅಂದರೆ ಸರ್ಕಾರದ ಒಂದು ಏನು ಕಾರ್ಯಕಲಾಪಗಳಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ. ಸರ್ಕಾರ ಏನಿದೆ ಈ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ. ಮತ್ತು ಭಾರತೀಯರ ಏನು ಧಾರ್ಮಿಕ ಪದ್ಧತಿಗಳಿದ್ದಾವೆ ಆ ಆಚರಣೆಗಳನ್ನು ಅವರು ಸಹಿಸ್ಕೊಳ್ತೀವಿ, ಅದನ್ನು ನಾವು ಯಾವುದೇ ರೀತಿ ತೊಂದರೆಯನ್ನು ಉಂಟು ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಸೊ ದೀಸ್ ಆರ್ ಆಲ್ ದ ಎಫೆಕ್ಟ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಓಕೆ, ದೆನ್ what is the next question that is on the screen? Explain the role of moderates in the freedom struggle of India. ಸೊ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ಷಮಿಸಿ So next question is on the screen. Explain the role of moderates in the freedom struggle of India. ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಂದಗಾಮಿಗಳ ಪಾತ್ರವೇನು ಎಂಬುದನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಈ ಕ್ವಶನ್ 6 times 6 ಸಲ ಈ ಕ್ವಶನ್ ಕೇಳಿದ್ದಾರೆ, ಅದು ಕೂಡ 4 ಮಾರ್ಕ್ಸ್ಗೆ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಲೆಟ್ಸ್ ಸಿ. MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ದೇ ವರ್ ದ ಪ್ರಾಮಿನೆಂಟ್ ಲೀಡರ್ಸ್ ಇನ್ ಮಾಡರೇಟ್ಸ್. ಅಂದರೆ ಫ್ರಮ್ ದ 1885 to 1920 ದಟ್ ಈಸ್ ವಿ ಕನ್ಸಿಡರ್ಡ್ ಇಸ್ ಮಾಡರೇಟ್ಸ್. ಅಂದರೆ ಮಂದಗಾಮಿಗಳು ಯುಗಾದ ಕರಿತೀವಿ. ಆ ಮಂದಗಾಮಿಗಳಲ್ಲಿ ಪ್ರಮುಖರಾದವರು MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ ಮತ್ತು ಗೋಪಾಲ್ ಕೃಷ್ಣ ಗೋಖಲೆ ಅನ್ನೋರು ಇವರು ಪ್ರಮುಖ ಮಂದಗಾಮಿಗಳು. ಯಾಕೆ ಇವ್ರನ್ನ ಮಂದಗಾಮಿಗಳು ಅಂತ ಕರಿತಿದ್ರು ಅಂತಂದರೆ ಇವರು ಬ್ರಿಟಿಷ್ ಆಡಳಿತದಲ್ಲಿ ವಿಶ್ವಾಸವನ್ನು ಇಟ್ಟಿದ್ದರು ಮತ್ತು ಯಾವುದೇ ಬೇಡಿಕೆಯನ್ನು ಕೂಡ ಅತಿ ವಿನಯವಾಗಿ ಬ್ರಿಟಿಷರ ಮುಂದೆ ಮಂಡಿಸ್ತಾ ಇದ್ರು.
ಹೀಗಾಗಿ ಇವರನ್ನು ನಾವು ಮಂದಗಾಮಿಗಳು, ಸೂಕ್ಷ್ಮಗಾಮಿಗಳು ಅಂತ ಕರಿತೀವಿ ಅಷ್ಟೇ. ಓಕೆ, ದ ರಿಕ್ವೆಸ್ಟೆಡ್ ಬ್ರಿಟಿಷ್ ಗೌರ್ಮೆಂಟ್ ವಿದಿನ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್, ಈ ಸಂವಿಧಾನದ ಚೌಕಟ್ಟಿನ ಒಳಗಡೆನೆ ಅವರು ಈ ಬ್ರಿಟಿಷ್ ಸರ್ಕಾರಕ್ಕೆ ಬೇಡಿಕೆಗಳನ್ನು ಅವರು ಇಡ್ತಾ ಇದ್ರು. ದೇ ಕಂಡಕ್ಟೆಡ್ ಮೀಟಿಂಗ್ಸ್ ಆ್ಯಂಡ್ ಡಿಸ್ಕಸ್ಡ್ ಪ್ರಾಬ್ಲಮ್ಸ್. ಇವರು ಆಗಾಗ ಸಭೆಗಳನ್ನು ಮಾಡ್ತಾ ಇದ್ರು ಮತ್ತು ಆ ಸಭೆಗಳಲ್ಲಿ ನಮ್ಮ ಭಾರತದಲ್ಲಿ ಆಗ ಇದ್ದಂಥ ಏನೋ ಸಮಸ್ಯೆಗಳಿದ್ದವು ಆ ಸಮಸ್ಯೆಗಳನ್ನು ಅವರು ಚರ್ಚೆ ಮಾಡ್ತಾ ಇದ್ರು. ದೇ ಟಾಟ್ ಪೀಪಲ್ ಅಬೌಟ್ ಪೊಲಿಟಿಕಲ್ ಸಿಚುವೇಶನ್ಸ್. ಇದು ಬಹಳ ಮಹತ್ವದ ಸಂಗತಿ ಅಂತ ಹೇಳಬೇಕು. ಅವರು ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು, ರಾಜಕೀಯ ಪರಿಸ್ಥಿತಿಯನ್ನು ವಿವರಿಸಲಿಕ್ಕೆ, ಅದನ್ನು ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅಂತಂದರೆ, ಅವಾಗ ನಮ್ಮ ಭಾರತದಲ್ಲಿ ಬಹಳಷ್ಟು ಜನರಿಗೆ, ಬಹುಸಂಖ್ಯಾತ ಜನರಿಗೆ ರಾಜಕೀಯ ಪರಿಸ್ಥಿತಿಯ ಅರಿವೇ ಇರಲಿಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು ಅಂತ ಆರಾಮಾಗಿ ಇದ್ದಂತಹ ಜನ. ಅವರಿಗೆ ಇದು ರಾಜಕೀಯ ಎಲ್ಲ ಯಾರಿಗೆ ಬೇಕಪ್ಪ, ಬ್ರಿಟಿಷ್ ಏನೋ ಕಂಪ್ನಿ ಸರ್ಕಾರ ಅಂತ ಆಳ್ವಿಕೆ ಮಾಡ್ತದೆ, ಮಾಡಲಿಬಿಡು, ಈ ಒಂದು ಮನಸ್ಥಿತಿಯಲ್ಲಿ ಇದಿರ್ತಕ್ಕಂಥದ್ದು. ಬ್ರಿಟಿಷ್ ಯಾವೆಲ್ಲ ರೀತಿಯಲ್ಲಿ ದುರಾಡಳಿತ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಜನರು ತಲೆ ಕೆಡಿಸ್ಕೊಂಡಿರಲಿಲ್ಲ, ಮತ್ತು ಮೌನವಾಗಿ ಅದನ್ನು ಸಹಿಸ್ಕೋತಾ ಇದ್ರು. ಈಗೇನು ಭೂಕಂದಾಯ ನೀತಿ ಅಂತ ಕರಿತೀವಿ, ದ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಅಂತ ಕರಿತೀವಿ. ಸೊ ಅಂಥದ್ರಲ್ಲಿ ಜನರು ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಅವಾಗೆಲ್ಲ ಜನರು ಇದು ನಮ್ಮ ಹಣೆ ಬರ ಅಂತ ತಿಳ್ಕೊಂಡೆ ಸುಮ್ಮನಾಗಿದ್ದೇ ಹೆಚ್ಚು. ಅಂತಹ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು, ರಾಜಕೀಯ ಪರಿಸ್ಥಿತಿಗಳನ್ನು, ಏರಿಳಿತಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಈ ಮಂದಗಾಮಿಗಳು ಮಾಡ್ತಾರೆ, ಮಾಡ್ರೇಟ್ಸ್ ಮಾಡ್ತಾರೆ. ನೆಕ್ಸ್ಟ್, ದೆ ಪುಟ್ ಸಮ್ ಡಿಮ್ಯಾಂಡ್ಸ್ ಟು ದ ಬ್ರಿಟಿಷ್ ಲೈಕ್ ಕಟಿಂಗ್ ಡೌನ್ ಆಫ್ ಮಿಲಿಟರಿ ಎಕ್ಸ್ಪೆಂಡಿಚರ್. ಇಲ್ಲಿ ಮಂದಗಾಮಿಗಳು, ಮಾಡ್ರೇಟ್ಸು ಬ್ರಿಟಿಷರ ಮುಂದೆ ಅತ್ಯಂತ ವಿನಯದಿಂದ ಕೆಲವೊಂದು ಬೇಡಿಕೆಗಳನ್ನು ಮಂಡಿಸ್ತಾರೆ, ಪ್ರಮುಖವಾದ ಬೇಡಿಕೆಗಳನ್ನು ಮಂಡಿಸ್ತಾ ಬರ್ತಾರೆ. ಏನು ಡಿಮ್ಯಾಂಡ್ಸ್ ಅವು ಅಂತಂದಾಗ, ಕಟಿಂಗ್ ಡೌನ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಅಂದರೆ ಏನು, ಈ ಆರ್ಮಿಗೆ ಖರ್ಚು ಮಾಡ್ತಾ ಇತ್ತು ಬ್ರಿಟಿಷ್ ಸರ್ಕಾರ, ಆ ಖರ್ಚನ್ನು ಕಡಿಮೆ ಮಾಡಿರಿ ಅಂತ ಹೇಳಿದರು. ಸುಮ್ಮನೆ ವಾರ್ ಮಾಡ್ತಾ ಕೂತ್ಕೊಳ್ಳೋದು ಅಥವಾ ಅದಕ್ಕಾಗಿ ವೆಪನ್ಸನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು, ಅನಾವಶ್ಯಕವಾಗಿ ಆ ಸೋಲ್ಜರ್ಸನ್ನು ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥದ್ದು, ಇಂಥದ್ದೆಲ್ಲ ಬೇಡ, ಆದಷ್ಟು ಮಿಲಿಟರಿ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿರಿ ಅಂತ ಹೇಳಿದರು. ದೆನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್. ಭಾರತದಲ್ಲಿ ಕೈಗಾರಿಕೆಗಳು, ಕಾರ್ಖಾನೆಗಳ ಸಂಖ್ಯೆ ಕಡಿಮೆ ಇದೆ, ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿರಿ ಅಂತ, ಅಭಿವೃದ್ಧಿ ಮಾಡಿರಿ, ಕಾರ್ಖಾನೆಗಳನ್ನು ಅಭಿವೃದ್ಧಿ ಮಾಡಿರಿ ಅಂತ ಕೇಳಿಕೊಂಡ್ರು. ಪ್ರೊವೈಡಿಂಗ್ ಗುಡ್ ಎಜುಕೇಷನ್. ದಟ್ಸ್ ವಾಟ್. ಆಗ ಭಾರತದಲ್ಲಿ ಇಲ್ಲಿಟ್ರೆಸಿ, ಅನಕ್ಷರತೆ ಬಹಳ ಹೆಚ್ಚಾಗಿತ್ತು. ಬಹಳಷ್ಟು ಜನರು ಅಕ್ಷರಸ್ಥರೇ ಆಗಿರಲಿಲ್ಲ, ಅವರಿಗೆ ಓದಲಿಕ್ಕೂ ಬರೀಲಿಕ್ಕೂ ಬರುತ್ತಿರಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲ ಭಾರತೀಯರಿಗೆ ಒಂದು ಒಳ್ಳೆಯ ಎಜುಕೇಷನ್, ಗುಡ್ ಎಜುಕೇಷನ್ನ ಕೊಡ್ರಿ ಅಂತ ಅವ್ರು ಹೇಳ್ತಾರೆ. ದೆನ್ ಪ್ರೊವೈಡಿಂಗ್ ಗುಡ್ ಎಜುಕೇಷನ್ ಆ್ಯಂಡ್ ಪ್ರೋಗ್ರಾಮ್ಸ್ ಫಾರ್ ದ ಪಾವರ್ಟಿ ಅಲಿವೇಷನ್. ಪಾವರ್ಟಿ ಅಲಿವೇಷನ್ ಅಂದರೆ ಬಡತನ ನಿರ್ಮೂಲನೆಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಆಸ್ ಆನ್ಸರ್ ಫಾರ್ ದ ಮಾಡರೇಟ್ಸ್. ಇದು ಪ್ರಮುಖವಾದ ಪ್ರಶ್ನೆ. ದೆನ್ ವಾಟ್ ಇಸ್ ದ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಆನ್ ದ ಸ್ಕ್ರೀನ್? ವಾಟ್ ವರ್ ದ ಇಂಪ್ಯಾಕ್ಟ್ಸ್ ಆಫ್ non-cooperation movement? Just observe it. This question was asked 7 times in the board exam. That is for 4 marks. 7 ಸಲ ಈ ಕ್ವಶನ್ ಕೇಳಿದ್ದಾರೆ, ಅದು ಕೂಡ 4 ಮಾರ್ಕ್ಸಿಗೆ. ಏನು ಕ್ವಶನ್ ಇದೆ ನೋಡ್ತಾ ಹೋಗೋಣ. ಮೆನಿ ಸೀನಿಯರ್ ಲಾಯರ್ಸ್, ಇನ್ನೊಂದು ಸಲ ಇದೆ ನೋಡಿ. ಮೆನಿ ಸೀನಿಯರ್ ಲಾಯರ್ಸ್ ಲೈಕ್ ದೇಶಬಂಧು ಚಿತ್ತರಂಜನ ದಾಸ್, ಮೋತಿಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಲೆಫ್ಟ್ ದೇರ್ ಲೀಗಲ್ ಪ್ರಾಕ್ಟೀಸಸ್. ಇಲ್ಲಿ non-cooperation ಮೂವ್ಮೆಂಟ್ನ ಅಂದರೆ ಅಸಹಕಾರ ಚಳವಳಿಯಿಂದ ಆದಂಥ ಪರಿಣಾಮಗಳು ಏನು ಅಂತ ನೋಡ್ತಾ ಹೋದಾಗ ಅದರಲ್ಲಿ ಮೊದಲು ಬರ್ತಕ್ಕಂಥ ಏನಂತಂದರೆ, ನಮ್ಮ ದೇಶದ ಪ್ರಮುಖ ವಕೀಲರಾದಂತಹ ದೇಶಬಂಧು ಚಿತ್ತರಂಜನ್ ದಾಸ್, CR ದಾಸ್ ಅಂತ ಕರಿತೀವಿ ನಾವು, ಮೋತಿಲಾಲ್ ನೆಹರು ಅವರು ಅಂದರೆ ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಭಾರತದ ಪ್ರಥಮ ರಾಷ್ಟ್ರಪತಿ, ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಸೊ ಅವರೆಲ್ಲ ತಮ್ಮ ವಕೀಲಿ ವೃತ್ತಿಯನ್ನು ಬಿಟ್ಟು ಬಿಡ್ತಾರೆ, ಅಂದರೆ ಕೋರ್ಟಿಂದ ಹೊರಗೆ ಬಂದುಬಿಡ್ತಾರೆ. ಇನ್ಮೇಲೆ ನಾವು ವಕೀಲಿ ವೃತ್ತಿಯನ್ನು ಮಾಡೋದಿಲ್ಲ, ಅಡ್ವೊಕೇಟ್ ಕೆಲಸವನ್ನು ನಾವು ಇನ್ಮೇಲೆ ಮಾಡೋದಿಲ್ಲ, ಅಂದರೆ ಬ್ರಿಟಿಷರ ಅಡಿಯಲ್ಲಿ ನಾವು ಅಡ್ವೊಕೇಟ್ ಆಗಿ ಕೆಲಸ ಮಾಡೋದಿಲ್ಲ, ನಾವು ಅಸಹಕಾರವನ್ನು ತೋರಿಸ್ತೀವಿ ಅಂತ ಹೇಳಿದರು. ಸೊ ದಟ್ ಈಸ್ ಒನ್. ಸೆಕೆಂಡ್, ಸ್ಟೂಡೆಂಟ್ಸ್ ಬಾಯ್ಕಾಟೆಡ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ವಿದ್ಯಾರ್ಥಿಗಳು ಶಾಲೆಗಳಿಂದ ಮತ್ತು ಕಾಲೇಜುಗಳಿಂದ ಹೊರಗೆ ಬಂದುಬಿಟ್ರು, ಅಂದರೆ ಅವರೆಲ್ಲ ಸ್ಪಷ್ಟವಾಗಿ ಹೇಳಿಬಿಟ್ರು, ನಾವು ಇನ್ನು ಮೇಲೆ ಕ್ಲಾಸಿಗೆ ಕೂತ್ಕೊಳ್ಳೋದಿಲ್ಲ ನಾವು ಬ್ರಿಟಿಷರು ನಡೆಸುವಂಥ ಶಾಲೆಗಳಿಗೆ ನಾವು
ಬರೋದಿಲ್ಲ, ಆ ಶಾಲೆಯಲ್ಲಿ ನಾವು ಕೂತ್ಕೊಂಡು ಶಿಕ್ಷಣವನ್ನು ಪಡೆಯೋದಿಲ್ಲ. ನೋಡಿ ಯಾವ ಥರ ಸಹಕಾರ ಇದೆ. ಕಾಂಗ್ರೆಸ್ ಬಾಯ್ಕಾಟೆಡ್ ದ ಎಲೆಕ್ಷನ್ಸ್ ಫಾರ್ ದ ರೀಸನಲ್ ಬಾಡೀಸ್ ವಿಚ್ ವರ್ ಹೆಲ್ಡ್ ಅಂಡರ್ 1919 ಆ್ಯಕ್ಟ್ ಬೈ ನೇಮಿಂಗ್ ಎನಿ ಕ್ಯಾಂಡಿಡೇಟ್ಸ್ ಫಾರ್ ಎಲೆಕ್ಷನ್. ಸೊ 1919 ಆ್ಯಕ್ಟ್ ನಲ್ಲಿ ನಮ್ಮ ಭಾರತೀಯರಿಗೆ ಈ ಶಾಸನ ಸಭೆಯಲ್ಲಿ ಕೆಲವೊಂದು ಪ್ರಾತಿನಿಧ್ಯವನ್ನು ಸಂಖ್ಯೆಯನ್ನು ಕೊಡ್ತಾರೆ. ಅದರ ಪ್ರಕಾರ ನಾವು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬಂದು ಆಯ್ಕೆ ಆಗಬೇಕಿರ್ತಕ್ಕಂಥದ್ದು. ಬಟ್ ಅಂಥದ್ದನ್ನು ಕಾಂಗ್ರೆಸ್ ಏನು ಮಾಡುತ್ತೆ, ಬಾಯ್ಕಾಟ್ ಮಾಡ್ತಾ ಇದೆ. ಬಾಯ್ಕಾಟ್ ಅಂತಂದರೆ ಬಹಿಷ್ಕಾರ ಮಾಡುವುದು. ನೆಕ್ಸ್ಟ್ ಮೆನಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಕಾಶಿ ವಿದ್ಯಾಪೀಠ, ದೆನ್ ಬನಾರಸ್, ಸೊ ದೋಸ್ ಪೀಠಾಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ವರ್ ಎಸ್ಟಾಬ್ಲಿಷ್ಡ್ ಹಿಯರ್. ಅಂದರೆ ಬ್ರಿಟಿಷರ ಶಿಕ್ಷಣ ಪದ್ಧತಿಗೆ ಸೆಡ್ಡು ಹೊಡೆಯುವ ಹಾಗೆ ಮತ್ತು ಅದಕ್ಕೆ ಪರ್ಯಾಯವಾಗಿ, ಅಂದರೆ ಬ್ರಿಟಿಷ್ ಇಂಗ್ಲೀಷ್ ಎಜುಕೇಷನ್ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳಿಗೆ ಪರ್ಯಾಯವಾಗಿ ನಾವು ನಮ್ಮದೇ ಆದಂಥ ಕೆಲವು ವಿದ್ಯಾಪೀಠಗಳನ್ನು ರಚನೆ ಮಾಡ್ತಾ ಸ್ಥಾಪಿಸ್ತಾ ಬಂದಿವೆ ಅನ್ನುವಂಥದ್ದು. ದೆನ್ ರವೀಂದ್ರನಾಥ್ ಟ್ಯಾಗೋರ್ ರಿಟರ್ನ್ಡ್ ಹೀಸ್ ನೈಟ್ಹುಡ್ ಅವಾರ್ಡ್. ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ಹುಡ್ ಅವಾರ್ಡನ್ನು ವಾಪಸ್ ಕೊಡ್ತಾರೆ. ನೈಟ್ಹುಡ್ ಅವಾರ್ಡ್ ಅಂತಂದರೆ ಆ ಅವಾರ್ಡ್ ಯಾರು ತೊಗೊಂಡಿರ್ತಾರೆ ಅವರಿಗೆ ಸರ್ ಅನ್ನುವಂತಹ ಬಿರುದನ್ನು ಕೊಡಲಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ದಾರೆ, ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು, ಸರ್ ಸಿ ವಿ ರಾಮನ್ ಅವರು, ಇವರಿಗೆಲ್ಲ ನಾವು ಸರ್ ಅಂತ ಒಂದು ಹೆಸರನ್ನು ಕೊಡ್ತೀವಿ, ಹೌದಾ? ಸರ್ ಅನ್ನುವಂಥದ್ದು ಅದು ಈ ನೈಟ್ಹುಡ್ ಅವಾರ್ಡ್ ಯಾರು ತೆಗೆದುಕೊಂಡಿರ್ತಾರೋ ಅವರಿಗೆ ಸರ್ ಅನ್ನುವಂಥ ಒಂದು ಪದವಿ ಪ್ರದಾನವನ್ನು ಮಾಡ್ತಾ ಇದ್ರು. ಸೊ ಅಂತಹ ಒಂದು ನೈಟ್ಹುಡ್ ಅವಾರ್ಡನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಕೊಟ್ಟು ಬಿಡ್ತಾರೆ ಈ ಅಸಹಕಾರ ಚಳವಳಿಯ ಭಾಗವಾಗಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಶಾಪ್ಸ್ ಸೆಲ್ಲಿಂಗ್ ಫಾರಿನ್ ಗೂಡ್ಸ್ ವರ್ ಬಾಯ್ಕಾಟೆಡ್ ಆ್ಯಂಡ್ ಫಾರಿನ್ ಕ್ಲಾತ್ಸ್ ವರ್ ಬರ್ನ್ಡ್. ಈ ವಿದೇಶಿಯ ಬಟ್ಟೆಗಳನ್ನು ಮಾರ್ತಕ್ಕಂಥ, ವಿದೇಶಿಯ ವಸ್ತುವನ್ನು ಮಾರ್ತಕ್ಕಂತಹ ಅಂಗಡಿಗಳನ್ನು ನಮ್ಮ ಭಾರತೀಯರು ಬಹಿಷ್ಕರಿಸಿದರು. ಅಂದರೆ ಎಲ್ಲರೂ ನಿರ್ಧಾರ ತೆಗೆದುಕೊಂಡರು, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಬ್ರಿಟಿಷರ ಅಂಗಡಿಗಳಿಗೆ ಹೋಗಬಾರ್ದು, ಅವರ ಮಳಿಗೆಗಳಿಗೆ ಹೋಗಬಾರ್ದು ಮತ್ತು ಬ್ರಿಟಿಷರ ಬಟ್ಟೆಗಳನ್ನು ತೊಡಬಾರದು ಅನ್ನುವಂಥ ಸಂಕಲ್ಪ ಮಾಡಿದರು. ಹಾಗೂ ಅದಕ್ಕೂ ಮುಂಚೆ ಯಾರೆಲ್ಲ ಬ್ರಿಟಿಷರ ಬಟ್ಟೆಗಳನ್ನು ತೆಗೆದುಕೊಂಡಿದ್ರು ಉಡ್ಲಿಕ್ಕೆ ಅಂತಂದು ಆ ಎಲ್ಲ ಬಟ್ಟೆಗಳನ್ನು ಅವರು ತಂದು ಗುಡ್ಡೆ ಹಾಕಿ ಸುಡಲಿಕ್ಕೆ ಆರಂಭಿಸಿದರು. ದೆನ್ ದ ವಿಸಿಟ್ ಆಫ್ ಪ್ರಿನ್ಸ್ ವೇಲ್ಸ್ ಇನ್ 1921 ವಾಸ್ ಅಪೋಸ್ಡ್. 1921ರಲ್ಲಿ ಇಂಗ್ಲೆಂಡಿನ ರಾಜಕುಮಾರ ಪ್ರಿನ್ಸ್ ಅಂತ ಬರ್ತಾನೆ, ಪ್ರಿನ್ಸ್ ಆಫ್ ವೇಲ್ಸ್, ಆತ ಭಾರತಕ್ಕೆ ಬರ್ತಾ ಇರ್ತಾನೆ. ಆತನ ಆಗಮನವನ್ನು ನಮ್ಮ ಭಾರತೀಯರು ವಿರೋಧಿಸಿದ್ರು ಅನ್ನುವಂಥದ್ದು. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಫಾರ್ ದ ಕ್ವಶನ್ ಇಂಪ್ಯಾಕ್ಟ್ಸ್ ಆಫ್ ನಾನ್ ಕೋಪರೇಷನ್ ಮೂವ್ಮೆಂಟ್. ಅಂದರೆ ಭಾರತದಲ್ಲಿ ನಡೆದಂಥ ಅಸಹಕಾರ ಚಳವಳಿಗೆ ನಮ್ಮ ಭಾರತೀಯರು ತೋರಿದಂಥ ಪ್ರತಿರೋಧಗಳು, ಅದರಿಂದ ಉಂಟಾದಂಥ ಪರಿಣಾಮಗಳನ್ನು ನೀವೀಗ ನೋಡ್ತಾ ಹೋದ್ರಿ. ದೆನ್ ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಆನ್ ದ ಸ್ಕ್ರೀನ್. ಸೊ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ಇಂಡಿಯನ್ ನ್ಯಾಷನಲ್ ಸ್ಟ್ರಗಲ್. ರಿಪೀಟೆಡ್ ಕ್ವಶನ್ ಇಟ್ ಈಸ್, 4 ಮಾರ್ಕ್ಸ್ ಕ್ವಶನ್. ಈಗಲೇ 6 ಟೈಮ್ಸ್ ಈ ಕ್ವಶನ್ ಕೇಳಿದ್ದಾರೆ. ಮತ್ತು ಈ ಪ್ರಿಪರೇಟರಿ ಎಕ್ಸಾಮ್, ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಲೆವೆಲ್, ಬೇರೆ ನಿಮ್ಮದು FA1 FA4 ಎಕ್ಸಾಮು, ಬೇರೆ ಪರೀಕ್ಷೆಯಲ್ಲೂ ಕೂಡ ಈ ಪ್ರಶ್ನೆ ರಿಪೀಟ್ ಆಗಿ ಬಂದಿರತಕ್ಕಂಥ. ಹೀಗಾಗಿ ಈ ಕ್ವಶನ್ ನಿಮಗೆ ಬರುವ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾವುದಕ್ಕೂ ಚೆನ್ನಾಗಿ ಓದ್ಕೊಳ್ಳಿ, ದಟ್ಸ್ ಆಲ್. ಏನಿದೆ ಆನ್ಸರು ನೋಡ್ತಾ ಹೋಗೋಣ. ಅಂದರೆ ಪ್ರಶ್ನೆ ಅರ್ಥ ಮಾಡ್ಕೊಂಬಿಡಿ. ಸುಭಾಷ್ ಚಂದ್ರ ಬೋಸ್ರವರು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಿದರು, ಏನೆಲ್ಲ ಮಾಡಿದರು ಅನ್ನುವಂಥದ್ದು ಈ ಪ್ರಶ್ನೆ. ಓಕೆ, ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಲೆಟ್ಸ್ ಸಿ. Though he had secured 4th rank in Indian Civil Services exam, he refused posting and became the part of Indian national freedom struggle. Subhash Chandra Bose, he cracked ICS exam. ICS means Indian Civil Services. Present popularly it is called as IAS exam. Actually it is CSAT exam, UPSC CSAT exam. Popularly it is called IAS. The same thing in British period it was called ICS exam, Indian Civil Services exam ಅಂತ ಕರಿತೀವಿ. ಆ ಪರೀಕ್ಷೆಯನ್ನು ಬರೆದು ಇಡೀ ದೇಶಕ್ಕೆ 4th ರ್ಯಾಂಕ್ ಬರ್ತಾರೆ ಸುಭಾಷ್ ಚಂದ್ರ ಬೋಸರು. ಹಾಗೆ ಬಂದು ಮುಂದೆ ಅವರು ಬ್ರಿಟಿಷರ ಅಡಿಯಲ್ಲಿ ಕೆಲಸಕ್ಕೆ ಸೇರೋದಿಲ್ಲ. ಅವ್ರು ಹೇಳ್ತಾರೆ, ಕೆಲಸಕ್ಕೆ ಸೇರ್ಕೊಂಡಪ್ಪ ನಾನು ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಒಬ್ಬ ಸರ್ವೆಂಟಾಗಿನ ಕೆಲಸ ಮಾಡಬೇಕಾಗ್ತದೆ, ಅಂಥದ್ದು ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಅವರು ಬಂದಂತಹ ಏನು ಕಲೆಕ್ಟರ್ ಜಾಬ್ ಇದೆ ICS ಪೋಸ್ಟ್ಗೆ, ಲೈಕ್ ಈಗಿನ DC ಪೋಸ್ಟ್ ಅಂತ ಕರಿತೀವಿ, ಡೆಪ್ಯೂಟಿ ಕಮಿಷನರ್ ಥರದ ಒಂದು ಪೋಸ್ಟು, ಆ ಪೋಸ್ಟನ್ನೇ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ. ರಿಜೆಕ್ಟ್ ಮಾಡಿ ನಮ್ಮ ಭಾರತದ
ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಧುಮುಕ್ತಾರೆ ಅನ್ನೋದು ನೋಡ್ತಾ ಹೋಗ್ತೀವಿ. ದೆನ್ ಹಿ ಬಿಕೇಮ್ ಪಾಪ್ಯುಲರ್ ಆಸ್ ನೇತಾಜಿ. ನೇತಾಜಿ ಮೀನ್ಸ್ ಲೀಡರ್, ನಾಯಕ. ಇವರನ್ನ ನಾವೆಲ್ಲ ಜನರು ಬಹಳ ಪ್ರೀತಿಯಿಂದ ನೇತಾಜಿ ಅಂತ ಕರಿತೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್. Subhash Chandra Bose became the president of Haripur Convention of Indian National Congress with the support of Gandhiji. ಸುಭಾಷ್ ಚಂದ್ರ ಬೋಸರು ಇಲ್ಲಿ ಹರಿಪುರ್ ಒಂದು ಕನ್ವೆನ್ಷನ್ ಏನೇನು ಸಮ್ಮೇಳನ ಇದೆ ಆ ಸಮ್ಮೇಳನದ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ. ಹಾಗೆ ಅವರ ಆಯ್ಕೆ ಆಗಲಿಕ್ಕೆ ಗಾಂಧೀಜಿಯವರ ಸಪೋರ್ಟ್ ಕೂಡ ಇರ್ತದೆ. ಬಟ್ ದುರಾದೃಷ್ಟವಶಾತ್ ಅದರ ನಂತರ ದಿನಗಳಲ್ಲಿ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸರ ನಡುವೆ ಒಂದು ಕಂದಕ ನಿರ್ಮಾಣ ಆಗ್ತದೆ. ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳಿಂದಾಗಿ ಕಂದಕ ಉಂಟಾಗ್ತಕ್ಕಂಥದ್ದು. ಅದು ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟು, ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಬ್ರೋಕ್ ಬಿಟ್ವೀನ್ ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಗಾಂಧೀಜಿ. ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿ ಮಧ್ಯದಲ್ಲಿ ಒಂದು ಕಂದಕ ಇಲ್ಲಿ ಸೃಷ್ಟಿಯಾಗ್ತದೆ. ದಟ್ ಈಸ್ ರಿಗಾರ್ಡಿಂಗ್ ಫಾರ್ ವಾರ್ ಪಾಲಿಸಿ ಆಫ್ ಬ್ರಿಟಿಷರ ವಾರ ಒಂದು ಪಾಲಿಸಿ ವಿಷಯವಾಗಿ ಮತ್ತು ಇನ್ನಿತರ ಬೇರೆ ಕಾರಣಗಳಿಗಾಗಿ ಇವರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗ್ತದೆ ಅನ್ನುವಂಥದ್ದು. ಸೊ ದೆನ್ ಆಫ್ಟರ್ವರ್ಡ್ಸ್ ದ ಬ್ರಿಟಿಷ್ ಅರೆಸ್ಟೆಡ್ ದ ಸುಭಾಷ್ ಚಂದ್ರ ಬೋಸ್ ಬಿಕಾಸ್ ಆಫ್ ಪಾರ್ಟಿಸಿಪೇಟೆಡ್ ಇನ್ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ anti-British activities. So that's why they arrested him and kept him in house arrest. ಅಂದರೆ ಗೃಹ ಬಂಧನದಲ್ಲಿ ಇಡ್ತಾರೆ ಬ್ರಿಟಿಷರು. ಸುಭಾಷ್ ಚಂದ್ರ ಬೋಸರನ್ನು ಗೃಹ ಬಂಧನದಲ್ಲಿ ಇಡ್ತಾರೆ. ದಟ್ ಸುಭಾಷ್ ಚಂದ್ರ ಬೋಸ್ ಎಸ್ಕೇಪ್ಡ್ ಫ್ರಮ್ ದ ಹೌಸ್ ಅರೆಸ್ಟ್ ಆ್ಯಂಡ್ ರೀಚ್ಡ್ ಜರ್ಮನಿ. ಸುಭಾಷ್ ಚಂದ್ರ ಬೋಸ್ ಇವರು ಗೃಹ ಬಂಧನದಿಂದ ರಿಲೀಸ್ ಆಗಿ ಜರ್ಮನಿಗೆ ಅವರು ತಲುಪ್ತಕ್ಕಂಥದ್ದು. ದೆನ್ ನೇತಾಜಿ ಲೆಫ್ಟ್ ದ ಕಾಂಗ್ರೆಸ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಅ ಸಪರೇಟ್ ಪಾರ್ಟಿ ಕಾಲ್ಡ್ ಫಾರ್ವರ್ಡ್ ಬ್ಲಾಕ್. ನೇತಾಜಿಯವರು ಈ ಕಾಂಗ್ರೆಸ್ನಲ್ಲಿ ನಡೆದಂತಹ ಕೆಲವೊಂದು ಬೆಳವಣಿಗೆಗಳಿಂದ ಮನನೊಂದು ಆ ಕಾಂಗ್ರೆಸ್ ಪಕ್ಷವನ್ನೇ ಅವರು ಬಿಟ್ಟು ಹೊರಗೆ ಬಂದುಬಿಡ್ತಾರೆ. ಮತ್ತು ಹೊರಗೆ ಬಂದಂಥವರೇ ಒಂದು ಪ್ರತ್ಯೇಕವಾದಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ದಟ್ ಈಸ್ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಒಂದು ಪಕ್ಷವನ್ನು ಅವರು ಸ್ಥಾಪನೆ ಮಾಡ್ತಾರೆ. ಅಂದರೆ ಅಭಿವೃದ್ಧಿ ಪರವಾಗಿರುವಂತಹ ಅಭಿವೃದ್ಧಿ ವಿಕಾಸಕ್ಕೆ ಸಂಬಂಧಪಟ್ಟಂಥ, ಅಂದರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಒಂದು ಪಕ್ಷವನ್ನು ಅವರು ಸ್ಥಾಪನೆ ಮಾಡ್ತಾರೆ ಅನ್ನೋದು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ದೆನ್ ದ ಡಿಕ್ಟೇಟರ್ ಆಫ್ ಜರ್ಮನಿ ಅಗ್ರೀಡ್ ಟು ಎಕ್ಸ್ಟೆಂಡ್ ಆಲ್ ದ ಹೆಲ್ಪ್ ಟು ಬೋಸ್. ಸೊ ದಟ್ ಟೈಮ್ ಜರ್ಮನಿ ವಾಸ್ ರೂಲಿಂಗ್ ಬೈ ಅಡಾಲ್ಫ್ ಹಿಟ್ಲರ್ ಆ್ಯಂಡ್ ಹಿ ವಾಸ್ ದ ರೀಸನ್ ಫಾರ್ ಸೆಕೆಂಡ್ ವರ್ಲ್ಡ್ ವಾರ್. ಆಗಿನ ಸಮಯದಲ್ಲಿ ಎರಡನೇ ಜರ್ಮನಿಯನ್ನು ಅಡಾಲ್ಫ್ ಹಿಟ್ಲರ್ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಆ ಅಡಾಲ್ಫ್ ಹಿಟ್ಲರ್ಗೆ ಇವರು ಹೋಗಿ ಭೇಟಿ ಆಗ್ತಾರೆ. ಸುಭಾಷ್ ಚಂದ್ರ ಬೋಸರು ಅಡಾಲ್ಫ್ ಹಿಟ್ಲರ್ಗೆ ಭೇಟಿಯಾಗಿ ಆತನಿಂದ ಸೈನ್ಯದ ಸಹಾಯವನ್ನು ಅಪೇಕ್ಷಿಸ್ತಾರೆ ಅನ್ನೋದು ನೋಡ್ತಾ ಇದ್ದೀವಿ. ಸೊ ಆಗ ಹಿಟ್ಲರ್ ಕೂಡ ಆಯಿತು, ನಾನು ಹೆಲ್ಪ್ ಮಾಡ್ತೇನೆ, ನಿಮಗೆಲ್ಲ ರೀತಿಯ ಸಪೋರ್ಟನ್ನು ಮಾಡ್ತೇನೆ ಅಂತ ಭರವಸೆಯನ್ನು ಕೊಡ್ತಾನೆ. ಅದರ ಪ್ರಕಾರ ಈ ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಏನು ನಮ್ಮ ಭಾರತದಿಂದ ವರ್ಲ್ಡ್ ವಾರಲ್ಲಿ ಪಾರ್ಟಿಸಿಪೇಟ್ ಆಗಿದ್ದರು ಒಂದಷ್ಟು ಜನ ಸೋಲ್ಜರ್ಸ್ ಆಗ ಅರೆಸ್ಟ್ ಆಗಿರ್ತಾರೆ ಜರ್ಮನಿಯಲ್ಲಿ. ಆ ಎಲ್ಲ ಸೋಲ್ಜರ್ಸನ್ನು ರಿಲೀಸ್ ಮಾಡ್ಕೊಂಡು ಬರ್ತಾರೆ ಸುಭಾಷ್ ಚಂದ್ರ ಬೋಸರು ಹಿಟ್ಲರ್ಗೆ ಭೇಟಿಯಾಗಿ. ಅದ್ಭುತವಾದ ಕೆಲಸ. ಹಿಟ್ಲರ್ ಕಂಡ್ರೆ ಆಗಿನ ಕಾಲದ ಎಷ್ಟೋ ಜನ ಗಡ ನಡ್ತಿದ್ರಂತೆ. ಅಂಥ ಹಿಟ್ಲರ್ಗೆ ಭೇಟಿಯಾಗಿ ಅವನಿಂದ ಸಹಾಯವನ್ನು ಪಡ್ಕೊಂಡು ಬಂದಂತಹ ಧೀರ ವ್ಯಕ್ತಿ ನಮ್ಮ ಸುಭಾಷ್ ಚಂದ್ರ ಬೋಸ್. Yes, he broadcasted his speeches over Azad Hind Radio to Indians. ಈಗ ಹೇಗೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಅಂತ ರೇಡಿಯೋದಲ್ಲಿ ಒಂದು ಸ್ಪೀಚನ್ನು ಕಾರ್ಯಕ್ರಮವನ್ನು ಮಾಡ್ತಾರೋ ಆಗಾಗ, ಹಾಗೆ ಸುಭಾಷ್ ಚಂದ್ರ ಬೋಸರು ಕೂಡ ಆವಾಗ ಆಜಾದ್ ಹಿಂದ್ ರೇಡಿಯೋ ಅನ್ನುವಂಥ ಒಂದು ಕಾರ್ಯಕ್ರಮದ ಮುಖಾಂತರ ದೇಶದ ಜನರಿಗೆ ತಲುಪಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ನಿಮಗೆ ಗೊತ್ತಿರಬೇಕು, ಆಗಿನ ಸಮಯದಲ್ಲಿ ಯಾವುದೇ ರೀತಿಯ ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಏನು TV, ಇಂಟರ್ನೆಟ್ಟು, ಮೊಬೈಲು ಇವಂಥವು ಯಾವುವು ಇರಲಿಲ್ಲ. ಆಗ ಜನರು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಂತೆ ರೇಡಿಯೋ. ಸೊ ಜನರನ್ನ ಸುಲಭವಾಗಿ ತಲುಪಬೇಕು ಅಂದರೆ ರೇಡಿಯೋ ಒಂದೇ ಮಾಧ್ಯಮ ಆಗಿತ್ತು. ಹೀಗಾಗಿ ಸುಭಾಷ್ ಚಂದ್ರ ಬೋಸರು ಆಜಾದ್ ಹಿಂದ್ ರೇಡಿಯೋ ಅನ್ನುವಂಥ ಒಂದು ಕಾರ್ಯಕ್ರಮದ ಮುಖಾಂತರ ರೇಡಿಯೋನಲ್ಲಿ ಅವರು ಭಾಷಣಗಳನ್ನು ಮಾಡ್ತಾಯಿದ್ರು. ಅವರ ಭಾಷಣಗಳನ್ನು ನಮ್ಮ ಭಾರತೀಯರು ಕೇಳ್ತಾ ಇದ್ರು ಮತ್ತು ಸ್ಫೂರ್ತಿಗೊಳ್ತಾ ಇದ್ರು. Bose joined hands with Ras Bihari Bose to explore the possibility of seeking the help to Japan to liberate India. ರಾಸ್ ಬಿಹಾರಿ ಬೋಸ್ರವರು ವಿದೇಶದಲ್ಲಿದ್ದುಕೊಂಡು ಒಂದು ಸೈನ್ಯವನ್ನು ಕಟ್ತಾರೆ. ಆ ಸೈನ್ಯದ ನಾಯಕತ್ವವನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಇಲ್ಲಿ
ಸುಭಾಷ್ ಚಂದ್ರ ಬೋಸರು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ದೆನ್ ಜಪಾನ್ ಒಂದು ಕಡೆಯಿಂದನೂ ಕೂಡ ಅವರು ಸಹಾಯವನ್ನು ಪಡ್ಕೊಳ್ತಾರೆ. ರಾಸ್ ಬಿಹಾರಿ ಬೋಸ್ ಹ್ಯಾಡ್ ಫೌಂಡೆಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಇನ್ ಟೋಕಿಯೋ ಆಫ್ ಜಪಾನ್. ಸೊ ಅದೇ ಮುಂದೆ ಏನಪ್ಪ ಅಂತಂದರೆ INA ಅಂತ ಬದಲಾಗ್ತದೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನುವಂಥದ್ದು. ಗೊತ್ತಿರಲಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗನ್ನು ಸ್ಥಾಪನೆ ಮಾಡಿದವರು, ಇದನ್ನು ಎಸ್ಟಾಬ್ಲಿಷ್ ಮಾಡಿದವರು ರಾಸ್ ಬಿಹಾರಿ ಬೋಸ್ ಅವರು. He was calling its military wing as Indian National Army. ಸೊ ಅದರ ಒಂದು ಭಾಗವನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರೀತಾರೆ. ಬೋಸ್ ಕಾಲ್ಡ್ ಫಾರ್ ಡೆಲ್ಲಿ ಚಲೋ ಆನ್ ದಿಸ್ ಅಕೇಸನ್. ಸುಭಾಷ್ ಚಂದ್ರ ಬೋಸರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಕರೆಯನ್ನು ಕೊಡ್ತಾರೆ ಜನರಿಗೆ. ಏನಂತಂದರೆ ಡೆಲ್ಲಿ ಚಲೋ, ದಿಲ್ಲಿಗೆ ನಡ್ರಿ, ದಿಲ್ಲಿ ಚಲೋ ಅನ್ನುವಂಥ ಒಂದು ಕರೆಯನ್ನು ಜನರಿಗೆ ಕೊಡ್ತಾರೆ. He said, give me your blood, I will get you Indian independence. ಇದು ಬಹಳ ಫೇಮಸ್ ಆಗಿರುವಂಥ ಸ್ಟೇಟ್ಮೆಂಟು, ಹೌದಾ? ಸೊ ಇಲ್ಲಿ ಸುಭಾಷ್ ಚಂದ್ರ ಬೋಸರು ಹೇಳ್ತಾ ಹೋಗ್ತಾರೆ, ಗಿವ್ ಮಿ ಯುವರ್ ಬ್ಲಡ್, ನನಗೆ ನಿಮ್ಮ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಅಂತ ಹೇಳ್ತಾರೆ, ಹೌದಾ? ಸೊ ಆ ಥರ ಅವರು ಜನರಿಗೆ ಬಡದೆಬ್ಬಿಸಲಿಕ್ಕೆ ಈ ಥರ ಒಂದು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಸುಭಾಷ್ ಚಂದ್ರ ಬೋಸ್ ಹ್ಯಾಡ್ ಪ್ಲಾನ್ ಟು ಅಟ್ಯಾಕ್ ಇಂಡಿಯಾ ಥ್ರೂ ರಂಗೂನ್. ಸುಭಾಷ್ ಚಂದ್ರ ಬೋಸರು INA ಸಹಾಯವನ್ನು ಪಡ್ಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಲಿಕ್ಕೆ, ಅವರನ್ನು ಮಣಿಸಲಿಕ್ಕೆ ಮತ್ತು ಅವರನ್ನು ದೇಶದಿಂದ ಹೊರಗೆ ಹಾಕಲಿಕ್ಕೆ ಸೈನ್ಯವನ್ನು ರಂಗೂನ್ ಭಾರತದೊಳಗೆ ನುಗ್ಗಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ರಂಗೂನು ಇದು ಈಗ ಮಯನ್ಮಾರ್ ದೇಶದಲ್ಲಿದೆ. ಓಕೆ, ಸೊ ದೇ ಸ್ಟಾರ್ಟೆಡ್ ದೇರ್ ಆರ್ಮ್ಡ್ ಸ್ಟ್ರಗಲ್ ಆನ್ ದ ಬರ್ಮಾ ಬಾರ್ಡರ್. ಬರ್ಮಾದ ದೇಶದಲ್ಲಿ ಬಾರ್ಡರ್ನಲ್ಲಿ ಅವರು ಯುದ್ಧವನ್ನು ಆರಂಭಿಸ್ತಾರೆ. ವೆನ್ ದೇರ್ ವಾಸ್ ಅ ಫಿಯರ್ಸ್ ಬ್ಯಾಟಲ್ ಬಿಟ್ವೀನ್ INA ಆ್ಯಂಡ್ ದ ಬ್ರಿಟಿಷ್ ಆರ್ಮಿ, ಸುಭಾಷ್ ಚಂದ್ರ ಬೋಸ್ ಡೈಡ್ ಇನ್ ಏರ್ಪ್ಲೇನ್ ಕ್ರ್ಯಾಶ್ ಅಂತ ಹೇಳಿದ್ದಾರೆ. ಬಟ್ ನಿಜ ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ. ಇವತ್ತಿಗೂ ಕೂಡ ಅದೊಂದು ಕಾಂಟ್ರವರ್ಸಿಯಲ್ ಆಗಿದೆ. ವೈಯಕ್ತಿಕವಾಗಿ ನಾನಂತರೂ ನಂಬಲ್ಲ. ಸೊ ಆ ಒಂದು ಯುದ್ಧ ನಡೆದಾಗ, ಅಂದರೆ ಬ್ರಿಟಿಷರು ಮತ್ತು INA ಮಧ್ಯದಲ್ಲಿ ಯುದ್ಧ ನಡೆದಾಗ ಸುಭಾಷ್ ಚಂದ್ರ ಬೋಸರು ಈ ಪ್ಲೇನ್ ಕ್ರ್ಯಾಶಲ್ಲಿ ತೀರ್ಕೊಳ್ತಾರೆ ಅನ್ನೋಂತಹ ಒಂದು ವಿವಾದಾತ್ಮಕ ಸುದ್ದಿ ಹೊರಬೀಳ್ತದೆ. ಅಲ್ಲಿಗೆ ಈ ಸುಭಾಷ್ ಚಂದ್ರ ಬೋಸರ ಯುಗ ಅಂತ್ಯ ಆಯ್ತು ಅಂತಲೇ ಹೇಳ್ಬೋದು. ಅವರು ಇನ್ನಷ್ಟು ವರ್ಷಗಳ ಕಾಲ ಇರಬೇಕಾಗಿತ್ತು. ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. Explain the achievements of Dr. B.R. Ambedkar. So this question was asked 3 times for 4 marks. Dr. B.R. Ambedkar ಅವರು ಮಾಡಿದಂಥ ಸಾಧನೆಗಳ ಬಗ್ಗೆ ವಿವರಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ ಏನಿದೆ ನೋಡ್ತಾ ಹೋಗೋಣ. ಡಾಕ್ಟರ್ B.R. Ambedkar had believed strongly that political freedom without social freedom is meaningless. ಡಾಕ್ಟರ್ B.R. Ambedkar ಅವರು ಗಟ್ಟಿಯಾಗಿ ನಂಬಿಕೊಂಡ್ಬಿಟ್ಟಿದ್ರು, ಒಂದು ಅಂಶವನ್ನು ಬಹಳ ಗಟ್ಟಿಯಾಗಿ ನಂಬಿಕೊಂಡಿದ್ರು. ಏನಂತಂದರೆ ಪೊಲಿಟಿಕಲ್ ಫ್ರೀಡಮ್ ವಿದೌಟ್ ಸೋಷಿಯಲ್ ಫ್ರೀಡಮ್ ಈಸ್ ಮೀನಿಂಗ್ಲೆಸ್. ಸಾಮಾಜಿಕ ಸ್ವಾತಂತ್ರ್ಯ ದೊರೆಯದ ಹೊರತು ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ರೂ ಕೂಡ ಅದು ಉಪಯೋಗ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬಾರ್ದು ಅನ್ನುವುದು ಅವರ ಆಶಯವಾಗಿರಲಿಲ್ಲ. ಬದಲಾಗಿ ಭಾರತಕ್ಕೆ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಸಿಗೋದಕ್ಕಿಂತಲೂ ಮುಖ್ಯವಾಗಿ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕಾಗಿತ್ತು. ಆಗಿನ ಕಾಲದಲ್ಲಿ ಏನು ಅಸ್ಪೃಶ್ಯರಂತ ಕರೆದುಕೊಂಡಿದ್ರು ಒಂದಷ್ಟು ಜನ, ಅಂತಹ ಜನರಿಗೆ ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗಿತ್ತು. ಆಗಿನ ಜಾತಿ ಪದ್ಧತಿಯನ್ನು ತೊಡೆದು ಹಾಕಬೇಕಾಗಿತ್ತು. ಎಲ್ಲರೂ ಸಮಾನರು, ಎಲ್ಲ ವರ್ಗಗಳು ಸಮಾನ ಅನ್ನುವಂತಹ ಒಂದು ಭಾವನೆಯನ್ನು ಎಲ್ಲ ಜನರಲ್ಲಿ ಮೂಡಿಸಬೇಕಾಗಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರು ಈ ಒಂದು ಮಾತನ್ನು ಹೇಳ್ತಾರೆ. ಎಸ್, ನೆಕ್ಸ್ಟ್, ಹಿ ಸ್ಟಡಿಡ್ ದ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಡಿವೈಸ್ಡ್ ಸ್ಟ್ರಾಟಜೀಸ್ ಟು ಡಿಸ್ಟ್ರಾಯ್ ಇಟ್. ಹಿ ಸ್ಟಡಿಡ್ ಕಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿಯ ಬಗ್ಗೆ ಅವರು ಆಳವಾಗಿ ಅಧ್ಯಯನ ಮಾಡ್ತಾರೆ ಮತ್ತು ಅದನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ತಂತ್ರಗಾರಿಕೆಯನ್ನು ಇಲ್ಲಿ ಅವರು ಹೆಣಿತಾ ಹೋಗ್ತಾರೆ. He organized Mahad Tank and Kalaram Temple movements. ಡಾಕ್ಟರ್ B.R. Ambedkar ಅವರು ಮಹದ್ ಟ್ಯಾಂಕ್ ಅನ್ನುವಂಥ ಒಂದು ಮೂಮೆಂಟನ್ನು ಆರಂಭಿಸ್ತಾರೆ. ಅಂದರೆ ಆವಾಗ ಈ ಮಹದ ಟ್ಯಾಂಕ್ನಲ್ಲಿ, ಮಹದ್ ಅನ್ನುವಂಥದ್ದು ಒಂದು ಕೆರೆ, ಆ ಕೆರೆಯ ನೀರನ್ನು ಆಗಿನ ಕಾಲದ ಕೆಳಜಾತಿಯ ಜನರಿಗೆ ಅಥವಾ ಅಸ್ಪೃಶ್ಯ ಜನರಿಗೆ ಆ ನೀರನ್ನು ಬಳಕೆ ಮಾಡಲಿಕ್ಕೆ, ಅಂದರೆ ಮುಟ್ಲಿಕ್ಕೆ ಮೇಲ್ವರ್ಗದ ಜನ ಬಿಡ್ತಿರಲಿಲ್ಲ. ಅದನ್ನು ವಿರೋಧಿಸಿ ಅಂಬೇಡ್ಕರ್ ಅವರು ಮಹದ್
ಟ್ಯಾಂಕ್ ಅನ್ನುವಂಥ ಒಂದು ಮೂಮೆಂಟನ್ನು ಆರಂಭಿಸ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಾಲಾರಾಮ್ ಟೆಂಪಲ್ ಅಂತಂದು. ಕಾಲಾರಾಮ್ ಟೆಂಪಲ್ ಇದೊಂದು ಮಹಾದೇವ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಕೆಳವರ್ಗದವರಿಗೆ ಪ್ರವೇಶ ಇರಲಿಲ್ಲ ಆಗ. ಅದನ್ನು ವಿರೋಧಿಸಿ ಅಂಬೇಡ್ಕರ್ ಅವರು ಒಂದು ಪ್ರತಿಭಟನೆಯನ್ನು ಮೂಮೆಂಟನ್ನು ಮಾಡಿ ಸಕ್ಸಸ್ ಆಗ್ತಾರೆ ಅನ್ನುವಂಥದ್ದು. Then he participated in all the 3 round table conferences and struggled various means to unshackle the bondages of the downtrodden communities in the Indian society. ಇವರು ಬ್ರಿಟಿಷರು ನಡೆಸಿದಂತಹ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾರೆ ಮತ್ತು ಈ ನಮ್ಮ ಭಾರತದಲ್ಲಿದ್ದಂತಹ ಕೆಳವರ್ಗದ ಜನರ ಒಂದು ಅಭಿವೃದ್ಧಿಗಾಗಿ ಅಭ್ಯುದಯಕ್ಕಾಗಿ ಅವರು ಕೆಲಸವನ್ನು ಮಾಡ್ತಾರೆ. ಕೆಲವೊಂದು ವಿಚಾರಗಳನ್ನು ಆ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳಲ್ಲಿ ಪ್ರತಿಪಾದಿಸ್ತಾರೆ ಅಂತ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಡಿಫರೆನ್ಸಸ್ ಆಫ್ ಒಪಿನಿಯನ್ ಎಮರ್ಜ್ಡ್ ಬಿಟ್ವೀನ್ ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ ಓವರ್ ದ ಇಶ್ಯೂ ಆಫ್ ಡೆವಲಪ್ಮೆಂಟ್ ಆಫ್ ಹರಿಜನ್ಸ್ ಆ್ಯಂಡ್ ಲೀಡರ್ಶಿಪ್ ಆಫ್ ದ ಅನ್ಟಚಬಲ್ಸ್. ಸೊ ಡಿಫರೆನ್ಸಸ್ ಆಫ್ ಒಪಿನಿಯನ್ ಎಮರ್ಜ್ಡ್ ಬಿಟ್ವೀನ್ ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ. ಇದು ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯದಲ್ಲಿ ಈ ಆಗಿನ ಕಾಲದ ಅನ್ಟಚಬಲ್ಸ್ ಮತ್ತು ಹರಿಜನ್ಸ್ ಅಂತ ಏನಿದ್ರು ಅವರ ಒಂದು ಅಭಿವೃದ್ಧಿ ವಿಚಾರವಾಗಿ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗ್ತದೆ. ಸೊ ಅದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಅಂಬೇಡ್ಕರ್ಸ್ ಡಿಮ್ಯಾಂಡ್ ಫಾರ್ ಸಪರೇಟ್ ಎಲೆಕ್ಟೋರೇಟ್ ಕಾನ್ಸ್ಟಿಟ್ಯೂನ್ಸೀಸ್ ಫಾರ್ ದ ಅನ್ಟಚಬಲ್ಸ್ ಕ್ರಿಯೇಟೆಡ್ ಕಾಂಟ್ರವರ್ಸೀಸ್ ಬಿಟ್ವೀನ್ ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ. ಸೊ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗಾಗಿ ಒಂದು ಪ್ರತ್ಯೇಕ ಮತದಾನದ್ದು ಏನು ಮತಗಟ್ಟೆ ಅಥವಾ ಮತಕ್ಷೇತ್ರದ ಒಂದು ರಿಸರ್ವೇಷನ್ ಕೇಳ್ತಾರೆ, ಒಂದು ಪ್ರತ್ಯೇಕವಾದ ಕೇಳ್ತಾರೆ. ಅದರ ವಿಚಾರವಾಗಿ ಅದೊಂದು ವಿವಾದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ಆಗ್ತಕ್ಕಂಥದ್ದು. ಡಾಕ್ಟರ್ ಅಂಬೇಡ್ಕರ್ ನೆವರ್ ಜಾಯ್ನ್ಡ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಫೌಂಡೆಡ್ ಬಹಿಷ್ಕೃತ ಹಿತಕಾರಣಿ ಸಭಾ ಆ್ಯಂಡ್ ಲೇಟರ್ ಸ್ವತಂತ್ರ ಕಾರ್ಮಿಕ ಪಾರ್ಟಿ. ಸೊ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿಕೊಳ್ಳಿಲ್ಲ. ಅದರ ಬದಲಾಗಿ ಅವರು ತಮ್ಮದೇ ಆದಂಥ ಕೆಲವು ಹೊಸ ಪಕ್ಷಗಳನ್ನು ನಿರ್ಮಾಣ ಮಾಡ್ತಾರೆ, ಸ್ಥಾಪಿಸ್ತಾರೆ. ಯಾವುವು ಅಂತಂದರೆ ಬಹಿಷ್ಕೃತ ಹಿತಕಾರಣಿ ಸಭಾ ಮತ್ತು ಈ ಕಾರ್ಮಿಕರಿಗೆ ಸಲುವಾಗಿ ಸ್ವತಂತ್ರ ಕಾರ್ಮಿಕ ಪಾರ್ಟಿ ಅಂತ ಬರ್ತದೆ. ಓಕೆ, ಸೊ ಈ 2 ಪಕ್ಷಗಳನ್ನು ಅವರು ಸ್ಥಾಪನೆ ಮಾಡ್ತಕ್ಕಂಥದ್ದು. ಈ ಪಬ್ಲಿಷ್ಡ್ ಪಿರಿಯಾಡಿಕಲ್ಸ್ ಅಂದರೆ ಇವರು ಕೆಲವೊಂದು ನ್ಯೂಸ್ ಪೇಪರನ್ನು ಮ್ಯಾಗ್ಝಿನನ್ನು ಪಬ್ಲಿಷ್ ಮಾಡ್ತಾರೆ. ನೆನಪಿರ್ಬೇಕು ನಿಮಗೆ. ಈಗಾಗಲೇ 1 ಮಾರ್ಕ್ ಕ್ವಶನ್ ಕೂಡ ಕೇಳಿದ್ದಾರೆ. ಯಾವ ಪತ್ರಿಕೆಗಳು ಅಂತಂದರೆ ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ ಆ್ಯಂಡ್ ಬಹಿಷ್ಕೃತ ಭಾರತ ಅನ್ನುವಂಥದ್ದು. ಸೊ ಇಷ್ಟು ಪತ್ರಿಕೆಗಳನ್ನು ಅವರು ಹೊರಡಿಸ್ತಾರೆ. ದೆನ್ ಹಿ ಆಲ್ವೇಸ್ ಸ್ಟೇಡ್ ಅವೇ ಫ್ರಮ್ ದ ಕಮ್ಯುನಿಸ್ಟ್ ಆ್ಯಂಡ್ ಸೋಷಲಾಜಿಕ್ ಐಡಿಯಾಲಜೀಸ್ ಆ್ಯಂಡ್ ಸ್ಟ್ರೈವ್ ಟು ಗೆಟ್ ಜಸ್ಟಿಸ್ ಟು ಫಾರ್ಮ್ ಲೇಬರ್ಸ್. ಇವರು ಯಾವಾಗಲೂ ಕಮ್ಯುನಿಸ್ಟ್ ಮತ್ತು ಈ ಸೋಷಲಾಜಿಕಲ್ ಐಡಿಯಾಲಜಿಗಳಿಂದ, ಸಾಮಾಜಿಕ ಸಿದ್ಧಾಂತಗಳಿಂದ ದೂರೆದ್ದುಕೊಂಡು ಮುಖ್ಯವಾಗಿ ಕಾರ್ಮಿಕರಿಗೆ ಏನಪ್ಪ ಅಂತಂದರೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಡಿದಂಥ ವ್ಯಕ್ತಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎಲೆಕ್ಟೆಡ್ ಆಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ಇವರು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಕೂಡ ಆಯ್ಕೆ ಆಗ್ತಾರೆ. ಮುಂದೆ ಅವರು ಬರೆದದ್ದೆಲ್ಲ ಇತಿಹಾಸ, ಅದು ಈಗ ಸಂವಿಧಾನ, ಅದನ್ನು ನಾವೆಲ್ಲ ಈಗ ಅನುಸರಿಸ್ತಾ ಇದ್ದೀವಿ. ಎಸ್, he advocated equality in the constitution and provided legal guarantees against untouchability in the constitution. ಇವರು ಸಮಾನತೆಗೆ he advocated equality, ಸಮಾನತೆಯ ಒಂದು ತತ್ವವನ್ನು ಇವರು ಎತ್ತಿ ಹಿಡಿತಾರೆ. ಅದು ಸಂವಿಧಾನಾತ್ಮಕ ಒಂದು ಚೌಕಟ್ಟಿನಲ್ಲಿ. ಆ್ಯಂಡ್ ಪ್ರೊವೈಡೆಡ್ ಲೀಗಲ್ ಗ್ಯಾರಂಟೀಸ್, ಕೆಲವೊಂದು ಕಾನೂನಾತ್ಮಕ ಭರವಸೆಗಳನ್ನು, ಗ್ಯಾರಂಟಿಗಳನ್ನು ಏನು ಅನ್ಟಚಬಲ್ಸ್ ಅಂತ ಕರೆಸ್ಕೊಂಡಿದ್ರು ಅವರಿಗೆ ಕೊಡೋದ್ರ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅನ್ನೋದು ನೋಡ್ತಾ ಹೋಗ್ತೀವಿ. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಫಾರ್ ದ ಕ್ವಶನ್ ಆಫ್ ದ ಅಚೀವ್ಮೆಂಟ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. Next question is on the screen. How was Goa liberated from the Portuguese? 2 marks question it is. 6 times this question is asked. ಗೋವಾ ಯಾವ ರೀತಿಯಾಗಿ ಪೋರ್ಚುಗೀಸರಿಂದ ಸ್ವತಂತ್ರವಾಯಿತು ಅನ್ನೋಂಥದ್ದು. ಇದು ದ ಪೋಸ್ಟ್ ಇಂಡಿಪೆಂಡೆಂಟ್ ಆಫ್ ಇಂಡಿಯಾ ಚಾಪ್ಟರ್ನಿಂದ ತೆಗೆದುಕೊಂಡಿರುವಂಥ ಕ್ವಶನ್ನು. ಇದಲ್ಲದೆ ಇನ್ನೊಂದಿದೆ, ಏನು ಹೌ ದ ಕಾಶ್ಮೀರ್ ವಾಸ್ ಲಿಬರೇಟೆಡ್ ಅನ್ನೋದೊಂದು ಕ್ವಶನ್ ಇದೆ, ಅದು ಕೂಡ ಕೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಗೋವಾದ ಮೇಲೆ ಹೆಚ್ಚು ಕ್ವಶನ್ ರೇಸ್ ಆಗಿರುವಂಥದ್ದು, ಹೆಚ್ಚು ಬಾರಿ ಕ್ವಶನ್ ರೇಸ್ ಆಗಿರುವಂಥದ್ದು. ಸೊ ಏನಿದೆ ಆನ್ಸರ್ ನೋಡ್ತಾ ಹೋಗೋಣ. ಸಸ್ಟೈನ್ಡ್ ಮೂವ್ಮೆಂಟ್ ವಾಸ್ ಹೆಲ್ಡ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಪೋರ್ಚುಗೀಸ್ ಆಕ್ಯುಪೇಷನ್ ಆಫ್ ಗೋವಾ. ಸೊ ಗೋವಾ ವಾಸ್ ರೂಲಿಂಗ್ ಬೈ ಪೋರ್ಚುಗೀಸ್ ಅಪ್ ಟು 1961.
First of all, Portuguese, they came to India in the year of 1498, as all of you know. And later, in the year 1510, the Portuguese occupied the Goa. They won the Goa from the Vijayapura Sultana. Vijayapur Adil Shah, that's what we call Vijayapura Adil Shah, with the help of ಶ್ರೀಕೃಷ್ಣ ದೇವರಾಯ. 1510ನೇ ಇಸವಿಯಲ್ಲಿ ಪೋರ್ಚುಗೀಸರು ಶ್ರೀಕೃಷ್ಣ ದೇವರಾಯನ, ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಸಹಾಯವನ್ನು ಪಡೆದುಕೊಂಡು ಈ ವಿಜಯಪುರದ ಆದಿಲ್ ಶಾಹಿಯ ಆಳ್ವಿಕೆಯ ಅಡಿಯಲ್ಲಿದ್ದಂತಹ ಗೋವಾವನ್ನು ಪಡ್ಕೊತಾರೆ. ಮುಂದೆ ಗೋವಾ ಅವರ ಮುಖ್ಯ ಕೇಂದ್ರವಾಗ್ತದೆ. ಸೊ ಆ ಗೋವಾವನ್ನು ಬಿಟ್ಟು ಹೊರಡಲಿಕ್ಕೆ ಅವರು ತಯಾರು ಇರೋದಿಲ್ಲ. 1947ರಲ್ಲೇ ನಮಗೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಗೋವಾ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಪಡೆದಿರಲಿಲ್ಲ ಅಂತ ನೋಡ್ತಾ ಹೋಗ್ತಾ ಇದೀವಿ. ಓಕೆ, Though they were ordered to vacate Goa, Portuguese brought more army from Africa and Europe and tried to consolidate their power over Goa. So, however, we pressured the Portuguese to quit the Goa, but they were not ready to it. Instead of that, they brought more army from the Africa and Europe continent. Then Satyagrahis from all over India entered Goa and declared the exit of Portuguese from Goa. ಸೊ ಇದರಿಂದಾಗಿ ನಮ್ಮ ಭಾರತದ ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಸತ್ಯಾಗ್ರಹಿಗಳಿದ್ದರು, ಭಾರತದ ಎಲ್ಲ ಭಾಗಗಳಿಂದ ಗೋವಾಕ್ಕೆ ಬಂದು ಅವರು ಜಮಾಯಿಸ್ಕೊಂಡ್ರು. ಬಂದವರೇ ಈ ಪೋರ್ಚುಗೀಸರಿಗೆ ಡಿಕ್ಲೇರ್ ಮಾಡ್ತಾರೆ ಏನದಂದರೆ ಈ ಗೋವಾನ ಬಿಟ್ಟು ಹೊರಡಬೇಕು ಅಂತಂದು. ಆದಾಗ್ಯೂ ಕೂಡ ಪೋರ್ಚುಗೀಸರು ಅವರನ್ನು ದಮನಿಸುವಂಥ ಕೆಲಸದಲ್ಲಿ ನಿರತರಾಗ್ತಾರೆ. ಆಗ ನಮ್ಮ ಇಂಡಿಯನ್ ಆರ್ಮಿಯನ್ನು, ದ ಇಂಡಿಯನ್ ಮಿಲಿಟರಿ ಎಂಟರ್ಡ್ ಗೋವಾ ಆ್ಯಂಡ್ ಟುಕ್ ಓವರ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್. ನಾವು ನಮ್ಮ ಆರ್ಮಿಯನ್ನು ಬಳಕೆ ಮಾಡೋದ್ರ ಮೂಲಕ ಪೋರ್ಚುಗೀಸರನ್ನು ಸೋಲಿಸ್ತೀವಿ, ನಂತರ ಅವರು ಆಳ್ವಿಕೆಯನ್ನು ಪಡ್ಕೊಳ್ತೀವಿ ಅನ್ನೋದು. ನೆಕ್ಸ್ಟ್, ಗೋವಾ ಹ್ಯಾಡ್ ರಿಮೈನ್ಡ್ ಅ ಯೂನಿಯನ್ ಟೆರಿಟರಿ ಟಿಲ್ 1987 ಆ್ಯಂಡ್ ಲೇಟರ್ ಬಿಕೇಮ್ ಅ ಸ್ಟೇಟ್. ಸೊ ಗೋವಾ 1987 ತನಕನೂ ಕೂಡ ಅದೊಂದು UT ಆಗಿ ಇತ್ತು. 1961 Goa became the part of India. It got the independence and it became the part of India, and it was remained as UT, Union Territory up to 1987, and later it became a state. Now Goa is the smallest state in India. Okay, so this is answer. Next question is on the screen. How did Nazi ideology destroy Germany? Or how was Hitler responsible for the decline of Germany? ನಾಜಿ ಅನ್ನುವಂತಹ ಒಂದು ವಾದ ಏನಿದೆ ಅದು ಜರ್ಮನ್ರನ್ನ ಹೇಗೆ ವಿನಾಶಕ್ಕೆ ಕೊಂಡೊಯ್ತು, ಅಥವಾ ಈ ಹಿಟ್ಲರು ಈ ಜರ್ಮನಿಯ ವಿನಾಶಕ್ಕೆ ಯಾವ ರೀತಿಯಾಗಿ ಕಾರಣನಾದ, ಅಥವಾ ಹಿಟ್ಲರ್ ಈ ಸೆಕೆಂಡ್ ವರ್ಲ್ಡ್ ವಾರ್ಗೆ ಯಾವ ರೀತಿಯಾಗಿ ಕಾರಣ ಆದ ಅನ್ನುವಂಥ ಪ್ರಶ್ನೆ ಇದ್ರು. ಸೊ ದಿಸ್ ಕ್ವೆಶ್ಚನ್ ವಾಸ್ ಆಸ್ಕ್ಡ್ 3 times in board exam. So what is the answer? Let's see on the screen. The Nazism advocated that Germans are the superior race of the world and they are only fit to rule the world. ಇಲ್ಲಿ ನಾಜಿಸಮ್ ಅಡ್ವೊಕೇಟೆಡ್ ಅಂತ ನಾವು ನೋಡ್ತಾ ಹೋಗ್ತೀವಿ. ನಾಜಿ ಅನ್ನುವಂಥದ್ದು ಒಂದು ಪಕ್ಷ. ನಾಜಿ, ಇಟ್ ವಾಸ್ ಅ ಪಾರ್ಟಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಹಿಟ್ಲರ್ ಇನ್ ಜರ್ಮನಿ. ಓಕೆ, ಹಿ ವಾಸ್ ಅ ಡಿಕ್ಟೇಟರ್. He advocated that Nazism advocated that Germans are the superior race of the world. ಇಡೀ ಜಗತ್ತಿನಲ್ಲೇ ನಾಜಿಗಳು ಅತ್ಯಂತ ಶ್ರೇಷ್ಠ ಕುಲದವರು ಅಂತ ಅವ್ರು ಹೇಳ್ಕೊಳ್ತಾ ಹೋಗ್ತಾರೆ. ದೆನ್ ದೇ ಆರ್ ಓನ್ಲಿ ಫಿಟ್ ಟು ರೂಲ್ ದ ವರ್ಲ್ಡ್. ಇಡೀ ಜಗತ್ತನ್ನು ಆಳ್ವಿಕೆ ಮಾಡಲಿಕ್ಕೆ ಕೇವಲ ಅವರಷ್ಟೇ ಸಮರ್ಥರು ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಹೋಗ್ತಾರೆ. ಆ ಥರ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸನ್ನು ಬೆಳೆಸ್ಕೊಂಡ್ಬಿಡ್ತಾರೆ. ನಾವೇ ಭಾರಿ, ನಮಗಿಂತಲೂ ಭಾರಿ ಇನ್ಯಾರು, ನಾವೇ ಗ್ರೇಟ್ ಅನ್ನುವಂಥ ಒಂದು ದಿಮಾಕು, ದುರಹಂಕಾರ ಅವರಲ್ಲಿ ಮೊಳಕೆ ಹೊಡಲಿಕ್ಕೆ ಆರಂಭಿಸ್ತದೆ. ಜೀವ್ಸ್ ಆರ್ ದ ರೀಸನ್ಸ್ ಫಾರ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ಜರ್ಮನ್ಸ್. ಅವ್ರು ಹೇಳ್ತಾರೆ ಜರ್ಮನಿಯಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಜೀವ್ಸ್ಗಳು, ಅಂದರೆ ಯಹೂದಿಗಳು ಅಂತ ಕರಿತೀವಿ. ಯಹೂದಿಗಳೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಯಹೂದಿಗಳನ್ನು ಕಂಡ್ರೆ ಇಷ್ಟ ಆಗ್ತಿರಲಿಲ್ಲ. ಯಹೂದಿಗಳನ್ನು ಹೇಗಾದರೂ ಮಾಡಿ ನಿರ್ಮೂಲನೆ ಮಾಡಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತು. ಆ್ಯಂಡ್ ನೆಕ್ಸ್ಟ್, ಹಿಟ್ಲರ್ ಡಿಕ್ಲೇರ್ಡ್ ದೇ ಆರ್ ಅನ್ಫಿಟ್ ಟು ಲೀವ್. ಹೇಳ್ತಾನೆ ಅವರು ಅವರು ಅಂದರೆ ಇಲ್ಲಿ ಜೀವ್ಸ್ಗಳು,
ಜೀವ್ಸ್ಗಳು ಬದುಕಲಿಕ್ಕೆ ಯೋಗ್ಯರಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಂದರೆ ಘೋಷಣೆಯನ್ನು ಹೊರಡಿಸ್ತಾನೆ. For that purpose, he appointed one minister. A minister named Goebbels was appointed to spread the theory of Nazism. ಈ ರೀಸೆಂಟ್ ಆಗಿ ಕ್ವಶನ್ ಕೇಳಿದ್ರೆ ಅನ್ಕೊಳ್ತೀನಿ ಇದನ್ನು. ಗೋಬೆಲ್ಸ್ ಅನ್ನುವಂತಹ ಒಬ್ಬ ಮಂತ್ರಿಯನ್ನ ಇಲ್ಲಿ ಹಿಟ್ಲರ್ ಅಪಾಯಿಂಟ್ ಮಾಡ್ಕೊಳ್ತಾನೆ. ಯಾವುದಕ್ಕೆ ಅಂತಂದರೆ ಈ ನಾಜಿಸಮ್ ಅನ್ನುವಂಥ ಪಾಲಿಸಿಯನ್ನು ಜರ್ಮನಿ ತುಂಬ ಸ್ಪ್ರೆಡ್ ಮಾಡೋದಕ್ಕಾಗಿ. A cruel army named Brown Shirts was formed for this purpose. ಏನೇನು ಯಹೂದಿಗಳಿದ್ದಾರೆ, ಜ್ಯೂಸ್ ಇದ್ದಾರೆ, ಆ ಜ್ಯೂಸ್ಗಳನ್ನು ಕೊಲ್ಲೋದಕ್ಕಾಗಿ ಮತ್ತು ಸೋಷಿಯಲಿಸ್ಟ್ಗಳನ್ನು, ಕಮ್ಯುನಿಸ್ಟ್ಗಳನ್ನು ಕೊಲ್ಲೋದಕ್ಕಾಗಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಹಿಟ್ಲರ್ ವಿರುದ್ಧವಾಗಿ ಮಾತನಾಡುವ ಯಾರೇ ಆಗಲಿ ಅವರನ್ನು ಕೊಲ್ಲೋದಕ್ಕೆ ಅಂತಾನೆ ಒಂದು ಸಪ್ರೇಟ್ ಆರ್ಮಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಆ ಆರ್ಮಿ ಹೆಸರು ಬ್ರೌನ್ ಶರ್ಟ್ಸ್. Next point is on the screen. He was responsible for the death of 6 million Jews and over a crore of other civilians. ಹಿಟ್ಲರ್ ಎಂತಹ ಕೊಲೆಗಡಕ, ದುಷ್ಟ, ಕ್ರೂರಿ ಅಂತಂದರೆ ಒಂದೇ ಮಾತಲ್ಲಿ ಹೇಳಬೇಕಪ್ಪ ಅಂದರೆ ಒಬ್ಬ ಮನುಷ್ಯ ರೂಪ ರಾಕ್ಷಸ. 6 million ಜೀವ್ಸ್ ಅಂದರೆ 60 ಲಕ್ಷ ಜೀವ್ಸ್ಗಳನ್ನು, ಯಹೂದಿಗಳನ್ನು ಕೊಲ್ತಾನೆ. ಮತ್ತು ಇಡೀ ಜಗತ್ತಿನಾದ್ಯಂತ ಏನು ಸೆಕೆಂಡ್ ವರ್ಲ್ಡ್ ವಾರ್ ಆಗ್ತದೆ ಅದರಲ್ಲಿ 1 ಕೋಟಿ ಜನರ ಸಾವಿಗೆ ಕಾರಣನಾದಂತಹ ವ್ಯಕ್ತಿ ಹಿಟ್ಲರ್. ಎಸ್, ಸೊ ಹಿಸ್ ಮಾಸ್ ಮ್ಯಾಸ್ಕರ್ ವಾಸ್ ಕಾಲ್ಡ್ ಹಾಲೋಕಾಸ್ಟ್. ಏನು ಸೊ ಹೋಲೋಕಾಸ್ಟ್ ಇದೊಂದು ಸಾಮೂಹಿಕ ನರಮೇಧವನ್ನು ಸೂಚಿಸುವಂಥ ಒಂದು ಶಬ್ದ. ಹಿಟ್ಲರು ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಕೊಲೆ ಮಾಡಿದ. ಬೇರೆ ಬೇರೆ ವಿಧಾನಗಳನ್ನ ಬಳಕೆ ಮಾಡಿಕೊಂಡು, ತನ್ನ ಆಡಳಿತ ಯಂತ್ರವನ್ನು ಬಳಕೆ ಮಾಡಿಕೊಂಡು, ಹಾಗೆ ಕೊಂದಂತಹ ನರಮೇಧಕ್ಕೆ ಅವರು ಹೊಲೋಕಾಸ್ಟ್ ಅಂತ ಕರೀತಾರೆ. He enacted his rule of 1935 called the Nuremberg laws. In the year of 1935 he brought Nuremberg laws for implementing his thoughts in administration. He imprisoned people in gas chambers without light or ventilation, without giving them food or water. ಜನರನ್ನ ಸಾಯಿಸಬೇಕು ಅನ್ನೋ ಉದ್ದೇಶಕ್ಕಾಗಿ, ಅಂದರೆ ಮುಖ್ಯವಾಗಿ ಏನು ಜೀವ್ಸ್ ಅಂತಿದ್ರು, ಜೀವ್ಸು ಮತ್ತು ಕಮ್ಯುನಿಸ್ಟು, ಸೋಷಿಯಲಿಸ್ಟ್ಗಳಿದ್ದರು, ಅವರನ್ನು ಕೊಲೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವನು ಗ್ಯಾಸ್ ಚೇಂಬರಲ್ಲಿ ಅವರನ್ನು ನುಗ್ತಾ ಇದ್ದ. ಆ ಗ್ಯಾಸ್ ಚೇಂಬರ್ಗೆ ಯಾವುದೇ ರೀತಿಯ ಕಿಟಕಿಗಳೇ ಇರಲಿಲ್ಲ. ದೇರ್ ವಾಸ್ ನೋ ವೆಂಟಿಲೇಷನ್. ನೂಕಿಬಿಟ್ಟು ಬಾಗಿಲನ್ನು ಹಾಕಿ ಒಳಗಡೆ ವಿಷಯುಕ್ತವಾದಂತಹ ಗ್ಯಾಸನ್ನು ಬಿಡ್ತಾ ಇದ್ದ. ಆ ಗ್ಯಾಸ್ ವಿಷವನ್ನು ಸೇವಿಸಿ ಜನರು ಉಸಿರಾಟ ಸಮಸ್ಯೆಯಿಂದಾಗಿ ಸತ್ತು ಹೋಗ್ಬಿಡ್ತಾ ಇದ್ರು. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಆಹಾರವನ್ನು ಕೊಡಲಾರದೆ, ಫುಡ್ಡು, ವಾಟರು, ನೀರು ಏನನ್ನೂ ಕೊಡಲಾರದೆ ಅವರನ್ನು ಈ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಹಾಕಿ ದುಡಿಸ್ಕೊಳ್ತಾ ಇದ್ದ. ನೀವು ಇದು ನೋಡಿರ್ಬೋದು, KGF ಮೂವಿ, KGF ಪಾರ್ಟ್ 1ನಲ್ಲಿ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಬರುತ್ತೆ ನೋಡಿ. ಒಂದಷ್ಟು ಜನ ಒಂದು ಕಲ್ಲಿನ ಕ್ವಾರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವರಿಗೆ ನೀರು, ಫುಡ್ಡು ಏನು ಸರಿಯಾಗಿರೋದಿಲ್ಲ. ಆ ಥರದ ಒಂದು ವ್ಯವಸ್ಥೆಯನ್ನು ಅವನು ನಿರ್ಮಾಣ ಮಾಡಿದ್ದ. ಅಲ್ಲಿ ಜನರ ಕಡೆಯಿಂದ ಸಿಕ್ಕಾಪಟ್ಟೆ ದುಡಿಸ್ಕೊಳ್ತಾ ಇದ್ದ. ಆದರೆ ಅವರಿಗೆ ಯಾವುದೇ ರೀತಿಯ ಆಹಾರವನ್ನಾಗಲಿ, ಒಂದು ಹನಿ ನೀರನ್ನಾಗಲಿ ಕೊಡ್ತಾ ಇರಲಿಲ್ಲ. ಅವನ ಉದ್ದೇಶ ಏನಪ್ಪ ಅಂತಂದರೆ ಜನರು ಹಸಿವಿನಿಂದ ಬಳಲಿ ಸಾಯಬೇಕು ಅನ್ನುವಂಥದ್ದೇ ಅವನ ಉದ್ದೇಶ ಆಗಿತ್ತು ಅನ್ನೋದು ನೋಡ್ತಾ ಇದ್ದೀವಿ. ದೆನ್ ಹಿ ಮೇಡ್ ದೆಮ್ ವರ್ಕ್ ಲೈಕ್ ಸ್ಲೇವ್ಸ್ ಇನ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್. ಅವನು ಈ ಗುಲಾಮ್ ರೀತಿ ಅವರನ್ನು ನಡೆಸ್ಕೊಳ್ತಾನೆ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ. ಹಿ ಇಂಡಲ್ಸ್ಡ್ ಇನ್ ಮಾಸ್ ಕಿಲ್ಲಿಂಗ್ ಬೈ ಯೂಸಿಂಗ್ ಪಾಯ್ಸನಸ್ ಗ್ಯಾಸ್ ಆ್ಯಂಡ್ ಮಾಸ್ ಶೂಟಿಂಗ್ಸ್. ಸಾಮೂಹಿಕ ಹತ್ಯೆಯ ಸಲುವಾಗಿ ಆತ ಈ ಪಾಯ್ಸನಸ್ ಗ್ಯಾಸನ್ನು ಮತ್ತು ಮಾಸ್ ಶೂಟಿಂಗ್ ಅಂತ ಕರಿತೀವಿ. ಮಾಸ್ ಶೂಟಿಂಗ್ ಅಂತಂದರೆ ಸಾಮೂಹಿಕ ನರಹತ್ಯೆ ಅಂತ ಕರಿತೀವಿ. ಜನರನ್ನು ಸಾಲಾಗಿ ನಿಲ್ಲಿಸೋದು, ಅವರಿಗೆ ಬಂದೂಕಿನಿಂದ ಗುಂಡಿಟ್ಟು ಕೊಂದುಬಿಡೋದು, ಆ ಥರದ್ದು ಇದಕ್ಕೆ ನಾವು ಮಾಸ್ ಶೂಟಿಂಗ್ ಅಂತ ಕರಿತೀವಿ. ದಟ್ ವಾಸ್ ವಾಟ್ ಹಿ ಡಿಡ್ ಹಿಯರ್. ಆ್ಯಂಡ್ ಹಿ ಡಿಸೈನ್ಡ್ ವೇಸ್ ಆಫ್ ಕಿಲ್ಲಿಂಗ್ ಪೀಪಲ್ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ದೇ ವರ್ ಚಿಲ್ಡ್ರನ್, ವುಮೆನ್ ಆರ್ ಓಲ್ಡ್ ಪೀಪಲ್. ಇಲ್ಲಿ ಜನರನ್ನು ಕೊಲ್ಲೋದಕ್ಕಾಗಿ ವಿಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಕೊಲ್ಲೋದಕ್ಕಾಗಿ ಅವನು ಕೆಲವೊಂದು ಕೊಲೆಗಾರಿಕೆ ತಂತ್ರಗಳನ್ನು ರೂಪಿಸ್ತಾನೆ. ಹಾಗೆ ಕೊಲೆ ಮಾಡುವಾಗ ಅವರು ಬಡವರು, ಶ್ರೀಮಂತರು, ಮಕ್ಕಳು, ಮಹಿಳೆಯರು, ವೃದ್ಧರು ಯಾವುದನ್ನು ನೋಡುತ್ತಿರಲಿಲ್ಲ, ಕೊಂದುಬಿಡ್ತಿದ್ದ.
He employed his dictatorial power for his mass massacre. ಇಂಥ ಬೃಹತ್ ನರಮೇಧಕ್ಕೆ ಅವನು ತನ್ನ ಇಡೀ ಆಡಳಿತ ಯಂತ್ರವನ್ನೇ ಉಪಯೋಗಿಸಿಕೊಂಡ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. ವಾಟ್ ವರ್ ದ ಎಫೆಕ್ಟ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್? So this question was asked 3 times in board exam for 3 marks. The Second World War caused utmost misery and death in the human history. The Second World War, ಎರಡನೇ ಜಾಗತಿಕ ಯುದ್ಧ ಏನಿದೆ, ಇದು ಇಡೀ ಮಾನವ ಇತಿಹಾಸದಲ್ಲಿ ಅತ್ಯಂತ ಕ್ರೂರವಾದಂತಹ ಹೇಯವಾದಂತಹ ಕೃತ್ಯ ಅಂತ ಹೇಳಬೇಕು. ಸಾಕಷ್ಟು ಲಕ್ಷಾಂತರ ಕೋಟಿಗಟ್ಟಲೆ ಜನರು ಇದರಲ್ಲಿ ಸತ್ತು ಹೋದ್ರು ಅನ್ನೋಂಥದ್ದು ಮೊದಲನೇ ಪಾಯಿಂಟ್. ನೆಕ್ಸ್ಟ್, ಇಟ್ ಆಲ್ಸೋ ಚೇಂಜ್ ದ ಸೋಷಿಯಲ್, ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಚೇಂಜಸ್ ಇನ್ ದ ವರ್ಲ್ಡ್. ಇದು ಇಡೀ ಜಗತ್ತಿನ ತುಂಬ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾಯಿತು. ಎಷ್ಟೋ ದೇಶಗಳು ಹೆಸರಿಲ್ಲದಂತೆ ಹೋದವು, ಕೆಲವೊಂದು ದೇಶಗಳು ಹುಟ್ಟಿಕೊಂಡವು. ಸೊ ಇದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇನ್ ದ ಪ್ಲೇಸ್ ಆಫ್ ಲೀಗ್ ಆಫ್ ನೇಷನ್ಸ್, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಬಿಫೋರ್ ಸೆಕೆಂಡ್ ವರ್ಲ್ಡ್ ವಾರ್ ದೇರ್ ವಾಸ್ ಲೀಗ್ ಆಫ್ ನೇಷನ್ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಆಫ್ಟರ್ ದ ಫಸ್ಟ್ ವರ್ಲ್ಡ್ ವಾರ್. ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ಮತ್ತೆ ಸೆಕೆಂಡ್ ವರ್ಲ್ಡ್ ವಾರ್ ಆಗಬಾರ್ದು ಅಂತಲೇ ಲೀಗ್ ಆಫ್ ನೇಷನ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ದುರಾದೃಷ್ಟವಶಾತ್ ಸೆಕೆಂಡ್ ವರ್ಲ್ಡ್ ವಾರ್ನ ತಡಿಲಿಕ್ಕೆ ಅದರಿಂದ ಸಾಧ್ಯ ಆಗುವುದಿಲ್ಲ. ಸೆಕೆಂಡ್ ವರ್ಲ್ಡ್ ವಾರ್ ನಡೆದು ಹೋಗ್ತದೆ. ಆ್ಯಸ್ ಆಲ್ ಆಫ್ ಯು ನೋ, ಸೆಕೆಂಡ್ ವರ್ಲ್ಡ್ ವಾರ್ ವಾಸ್ ಹೆಲ್ಡ್ ಬಿಟ್ವೀನ್ 1939 to 1945. ಓಕೆ, ಈ ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಈ ಲೀಗ್ ಆಫ್ ನೇಷನ್ ಅದೊಂದು ಅಸಮರ್ಥವಾಗಿದೆ ಅಂತನೋ ಕಾರಣವನ್ನು ಕೊಟ್ಟು ಲೀಗ್ ಆಫ್ ನೇಷನ್ನ ಕ್ಯಾನ್ಸಲ್ ಮಾಡ್ತಾರೆ. ಅದನ್ನು ರದ್ದು ಮಾಡಿ ಅದರ ಜಾಗದಲ್ಲಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥಂದರೆ ನಾವೇನು ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ದಿಸ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ 24th October 1945. That is we see here. Next, England, China, USA, USSR and France became the permanent members of the UN Security Council. Already you have learned in one chapter, that is International Organizations chapter. You have learned detail about it. 5 permanent nations are there. England, China, USA, I mean America, USSR are also called Russia. USSR and France, those nations became the permanent nations in Security Council of UNO. Then USSR and USA became powerful rival countries. This led to the Cold War. In entire world, 2 groups were created after the Second World War, and the leadership is taken by America and Russia. So 2 blocks were created and it was led to the Cold War. Next, the colonies of Asia and Africa were able to achieve their independence. The colonial countries, states were there, like India and Africa continent nations. Those nations got the independence after the Second World War. Our India's independence also we should study in this background. Okay. Next, England, France and other European countries lost their most of the colonies. So not only England, even France and other some European powerful nations were ruling on another nations before Second World War, and those all colonial nations got the independence after this one here. So this is answer for the effects of Second World War. So question ಕೇಳುವಂಥ ಸಾಧ್ಯತೆ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಸೊ up to now what I have discussed, these are all from the social science part 2 textbook history part only. ಸೊ ಹಿಸ್ಟ್ರಿ ಪಾರ್ಟ್ ಆಗಿರುವಂಥ ಕಂಟೆಂಟ್ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ಇವತ್ತು ಇನ್ನೊಂದು ವಿಡಿಯೋನ ಕೂಡ ಮಾಡ್ತೇನೆ, ಅದು ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಏನಿದೆ ಉಳಿದ ಪಾರ್ಟ್ಗಳು, ಅದ್ರ ಮೇಲೂ ಕೂಡ ಕ್ವಶನ್ ಯಾವ ರೀತಿಯಾಗೆಲ್ಲ ಕೇಳಿದ್ದಾರೆ, ಅದಕ್ಕೆ ಉತ್ತರವನ್ನು ಹೇಗೆಲ್ಲ ಬರೀಬೇಕು ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋನ ಆದಷ್ಟು ಬೇಗ ನೀವು ಮುಂದೆ ತರ್ತೇನೆ. ಈಗ ಅಲ್ಲಿ ವಿಡಿಯೋ ಲೆಂತ್ ಜಾಸ್ತಿ ಆಗಿದೆ, ಹೀಗಾಗಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನು ಕೂಡ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ, ಕ್ಲಾಸ್ಮೇಟ್ಗಳ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಬೆಂಬಲ ಸದಾಕಾಲ ಹೀಗೆ ಇರಲಿ ಅಂತ ಹೇಳ್ತಾ, ಮತ್ತು ನಿಮಗೆ ಸೋಷಲ್ ಸೈನ್ಸ್ ಎಕ್ಸಾಮ್ ರಿಲೇಟೆಡ್ಡು ಅಥವಾ ಸಬ್ಜೆಕ್ಟ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ಸ್ ಇತ್ತು ಅಂತಂದರೆ ಅಥವಾ ಕೇಳೋದಿತ್ತು ಅಂತಂದರೆ ನೀವು ನನಗೆ ಇಮೇಲ್ ಮಾಡ್ಬೋದು, ಅಥವಾ ವಾಟ್ಸಪ್ ನಂಬರ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ತಾವು ವಾಟ್ಸಪ್ ಮಾಡೋದ್ರ ಮೂಲಕ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಒಟ್ಟಿನಲ್ಲಿ ಎಲ್ಲರೂ ಕೂಡ ಎಕ್ಸಾಮನ್ನು ಚೆನ್ನಾಗಿ ಬರೀರಿ, ಕಾಪಿ ಮಾಡಬೇಡಿ. ಯಾರೂ ಮಾಡಲ್ಲ ಅನ್ಕೊಳ್ತೀನಿ. ಒಂದು ಯಾರಾದರೂ ಆ ಥರ ಆಲೋಚನೆ ಇದ್ರೂ ಕೂಡ ಬಿಟ್ಟುಬಿಡಿ. ಕ್ವಶನ್ ಆನ್ಸರ್ಸ್ ಎಲ್ಲ ಬರ್ಕೊಂಡು ಹೋಗ್ಬಿಟ್ಟು ಕಾಪಿ ಮಾಡುವಂಥ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಒಳ್ಳೆಯ ಸ್ಕೋರ್ ಮಾಡಲಿ ಅಂತ ಶುಭ ಹಾರೈಸ್ತೇನೆ. ಗುಡ್ ಲಕ್.